ಶ್ರೀಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ನರಸಿಂಹೋऽಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಥಮೋಧ್ಯಾಯದಲ್ಲಿ 41ನೇ ಶ್ಲೋಕ. ಬ್ರಹ್ಮಾದ್ಯಭೇದ ಸಾಮ್ಯಂ ವಾ ಕುತಸ್ತಸ್ಯ ಮಹಾತ್ಮನಃ ಯದೇವಂ ವಾಚಕಂ ಶಾಸ್ತ್ರಂ ತದ್ಧಿ ಶಾಸ್ತ್ರಂ ಪರಂ ಮತಂ. ತಸ್ಮಾದ್ ಬ್ರಹ್ಮಾದ್ಯಭೇದ ಪ್ರತೀತಿಃ ತತ್ಸಾಮ್ಯ ಪ್ರತೀತೇಶ್ಚ ಭ್ರಾಂತಿತ್ವಾತ್. ಹಿಂದೆ ಹೇಳಿದ ಕಾರಣಗಳಿಂದ ಪರಮಾತ್ಮನಿಗೂ ಜೀವನಿಗೂ ಐಕ್ಯವನ್ನ ಹೇಳಬಾರದು ಮತ್ತು ಸಾಮ್ಯ ಇಬ್ರು ಈಕ್ವಲ್ ಅಂತನೂ ಹೇಳಬಾರದು. ಅಭೇದವೂ ಅಲ್ಲ ಸಾಮ್ಯವೂ ಅಲ್ಲ, ಅದೆರಡೂ ಕೂಡ ಭ್ರಾಂತಿ. ಆ ರೀತಿಯಾಗಿ ತಿಳಿದು ಬಂದ್ರೆ ಆ ಜ್ಞಾನವನ್ನ ಭ್ರಾಂತಿ ಅಂತ ತಿಳಿಬೇಕು. ಭ್ರಾಂತಿತ್ವಾತ್ ತತ್ಪ್ರಯುಕ್ತ ದೋಷ ಲೇಷ ಶಂಕ ನ ಕಾರ್ಯ. ಅದರಿಂದ ನಾನು ಈ ತರ ಇದನ್ನ ರಿಜೆಕ್ಟ್ ಮಾಡಿದರೆ ನಂಗೆ ಏನಾಗುತ್ತದೋ ಏನೋ ಹಾಗೆ ಅಂತರ ನಾವು ಚಿಂತೆ ಪಡಬಾರ್ದು. ಅಬ್ಸಲ್ಯೂಟ್ಲಿ ಸಜ್ಜನರು ಅದನ್ನ ರಿಜೆಕ್ಟ್ ಮಾಡಬೇಕು, ಅದು ಭ್ರಾಂತಿ. ಆದ್ದರಿಂದ ನ ಕಾರ್ಯ ಇದು ಉಪಸಂಹರತಿ. ಅದನ್ನೇ ಹೇಳಿ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಬ್ರಹ್ಮಾದ್ಯ ಭೇದ ಸಾಮ್ಯಂ ವ ಕುತಸ್ತಸ್ಯ ಮಹಾತ್ಮನಃ. ಪರಮಾತ್ಮನ ಜೊತೆಗೆ ಅಭೇದ ಆಗಲಿ ಸಾಮ್ಯ ಆಗಲಿ ಹೇಗೆ ಬರ್ಲಿಕ್ಕೆ ಸಾಧ್ಯ ಬ್ರಹ್ಮಾದಿಗಳಿಗೆ? ಬ್ರಹ್ಮ ಅಂದ್ರೆ ಬ್ರಹ್ಮರುದ್ರಾದಿ ಜೀವರು ಅವರಿಗೆ ಪರಮಾತ್ಮನ ಜೊತೆಗೆ ಸಾಮ್ಯ ಆಗಲಿ ಅಥವಾ ಅಭೇದ ಆಗಲಿ ಹೇಗೆ ಇರ್ಲಿಕ್ಕೆ ಸಾಧ್ಯ? ಕುತಃ ನ ಕುತೋಪಿ ತತ್ರ ಹೇತು. ಏನು ಕಾರಣ? ಹಾಗೆಂದ್ರೆ ಮಹಾತ್ಮನಃ, ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ ಪರಮಾತ್ಮ ಮತ್ತು ಅಂತರ್ಯಾಮಿಯಾಗಿದ್ದಾನೆ. ಅಂತರ್ನಿಯಾಮಕನಾಗಿ ಇರುವವನು ಪರಮಾತ್ಮ. ಅದರಿಂದ ಸಾಮ್ಯ ಆಗಲಿ ಅಭೇದ ಆಗಲಿ ಕೂಡೋದಿಲ್ಲ. ಹಾಗೆ ಏವಮುಕ್ತೆಯ ರೀತಿಯ ವಾಚಕಂ ಪ್ರತಿಪಾದಕಂ ಶಾಸ್ತ್ರಂ. ಈ ರೀತಿಯಾಗಿ ವಿವರಣೆ ಮಾಡುವ ಶಾಸ್ತ್ರವೇ ಪರಂ ಶಾಸ್ತ್ರಂ ಮತಂ. ಅದನ್ನೇ ಸರಿಯಾದ ಶಾಸ್ತ್ರ, ಅದನ್ನೇ ಉತ್ತಮ ಶಾಸ್ತ್ರ ಅಂತ ನಾವು ತಿಳಿಬೇಕು. ವಿಷ್ಣು ಸರ್ವೋತ್ತಮ, ತಾರತಮ್ಯ, ಜಗತ್ಸತ್ಯ ಇತ್ಯಾದಿಗಳನ್ನ ಹೇಳುವ ಶಾಸ್ತ್ರನೇ ಸರಿಯಾದ ಶಾಸ್ತ್ರ. ಅದು ಬಿಟ್ಟು ಉಳಿದದ್ದು ಸರಿಯಾದದ್ದಲ್ಲ, ಭ್ರಾಂತಿ ಅಂತ ತಿಳಿಬೇಕು. ಒಟ್ಟು ನಿರ್ಣಯಾಯೈವ ಯತ್ಪ್ರೋಕ್ತಂ ಬ್ರಹ್ಮಸೂತ್ರಂ ತು ವಿಷ್ಣುನಾ ವ್ಯಾಸರೂಪೇಣ ತದ್ಗ್ರಾಹ್ಯಂ ತತ್ರೋಕ್ತಾಃ ಸರ್ವನಿರ್ಣಯಾಃ. ಏವಂ ಅರ್ಥ ಪ್ರತಿಪಾದಕಂ ತತ್ಕಿಂ ಪರಂ ಶಾಸ್ತ್ರಂ. ಈ ರೀತಿಯಾಗಿ ಅರ್ಥವನ್ನು ತಿಳಿಸಿಕೊಳ್ಳುವ ಶಾಸ್ತ್ರ ಯಾವುದಿದೆ ಹಾಗೆಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ವ್ಯಾಸರೂಪೇಣ ವಿಷ್ಣುನ ನಿರ್ಣಯಾಯ. ಪರಮಾತ್ಮನ ಅವತಾರ, ವಿಷ್ಣುವಿನ ಅವತಾರ ಯಾವುದು? ವೇದವ್ಯಾಸ ರೂಪ. ವೇದವ್ಯಾಸ ರೂಪದಿಂದ ಪರಮಾತ್ಮ ಏನ್ ಮಾಡಿದ್ದಾನೆ? ಸರ್ವಶಾಸ್ತ್ರ ನಿರ್ಣಯಾಯ, ಎಲ್ಲಾ ಶಾಸ್ತ್ರಗಳ ನಿರ್ಣಯ ತಾತ್ಪರ್ಯ ಇದೆ ಹಾಗೆಂಬುದನ್ನ ತಿಳಿಸಿಕೊಡುವುದಕ್ಕಾಗಿ ಬ್ರಹ್ಮಸೂತ್ರಂ ಪ್ರೋಕ್ತಂ, ಬ್ರಹ್ಮಸೂತ್ರವನ್ನ ಹೇಳಿದರು. ತತ್ಪರಂ ಶಾಸ್ತ್ರಂ ಸರ್ವವೇದ ನಿರ್ಣಯಾರ್ಥಂ ಗ್ರಾಹ್ಯಂ. ಎಲ್ಲಾ ವೇದಗಳ ತಾತ್ಪರ್ಯ ಏನು ಹಾಗೆಂಬುದನ್ನ ತಿಳಿಸಿಕೊಡುವುದಕ್ಕಾಗಿಯೇ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದರು. ಇದು ಎಲ್ಲರೂ ಒಪ್ಪತಕ್ಕ ವಿಚಾರ ಇದು. ಅದರಿಂದ ಬ್ರಹ್ಮಸೂತ್ರದಲ್ಲಿ ಅನುಗುಣವಾಗಿ ಏನ್ ಹೇಳಿದ್ದಾರೋ ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿಯೇ ನಾವು ತಿಳಿಯಬೇಕು. ಹಾಗೆ ಯಾಕೆ? ಬ್ರಹ್ಮಸೂತ್ರ ಹೊರಟಿರೋದೇ ಸರ್ವಶಾಸ್ತ್ರಗಳ ಸಾರವನ್ನು ತಿಳಿಸಿಕೊಡುವುದಕ್ಕಾಗಿ. ಹಾಗೆ ತತ್ರೋಕ್ತಾಃ ಸರ್ವನಿರ್ಣಯಾಃ.
ಅಲ್ಲಿ ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ ನಿರ್ಣಯ ಮಾಡಬೇಕು. ಯಾಕೆ? ಅದೇ ಸರ್ವನಿರ್ಣಯ, ಸರ್ವ ಆಗಮ ನಿರ್ಣಯ ಅರ್ಥಾ ಉಕ್ತ. ಎಲ್ಲ ಆಗಮಗಳನ್ನು, ವೇದ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಟೆಕ್ಸ್ಟ್ ಅಂತ ಏನಿದೆಯೋ ಅದೆಲ್ಲವನ್ನು ಕೂಡ ಹೀಗೆ ಅರ್ಥ ಅಂತ ನಿರ್ಣಯ ಮಾಡೋದಕ್ಕೆ ಬ್ರಹ್ಮಸೂತ್ರವನ್ನೇ ನಾವು ಆಧಾರವಾಗಿ ತೆಗೆದುಕೊಂಡು ನಿರ್ಣಯ ಮಾಡಬೇಕು. ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ ಇದ್ದರೆ ಅದು ಸರಿಗಿದೆ, ಬ್ರಹ್ಮಸೂತ್ರ ವಿರುದ್ಧ ಇದ್ದರೆ ಅದು ಸರಿಯಲ್ಲ ಅಂತ ಒಟ್ಟು. ಯಾಕೆ? ವೇದವ್ಯಾಸರು ರಚನೆ ಮಾಡಿದ್ದೇ ಆ ಉದ್ದೇಶಕ್ಕಾಗಿ, ಸರಿಯಾದ ತತ್ವ ನಿರ್ಣಯ ಆಗಬೇಕು ಎನ್ನುವ ಉದ್ದೇಶದಿಂದಲೇ ಬ್ರಹ್ಮಸೂತ್ರವನ್ನ ರಚನೆ ಮಾಡಿದರು ಅಂತ ಒಟ್ಟು. ಯಥಾರ್ಥವಚನಾನಾಂ ಚ ಮೋಹಾರ್ಥಾನಾಂ ಚ ಸಂಶಯಂ ಅಪನೇತುಂ ಹಿ ಭಗವಾನ್ ಬ್ರಹ್ಮಸೂತ್ರಂ ಅಚೀಕ್ಲಪತ್. ನಾನು ಏತಾದೃಶ ನಿರ್ಣಯಕರಣೆ ಕಾ ಪ್ರಸಕ್ತಿ. ಅಲ್ಲ, ಇಂಥ ಒಂದು ಗ್ರಂಥವನ್ನ ವೇದವ್ಯಾಸರು ಬ್ರಹ್ಮಸೂತ್ರವನ್ನ ಯಾಕೆ ರಚನೆ ಮಾಡಬೇಕಾಗಿತ್ತು? ಏನ್ ಪ್ರಸಕ್ತಿ, ಏನ್ ನೆಸೆಸಿಟಿ ಇದೆ? ಹಾಗೆಂದ್ರೆ ಯದರ್ಥಂ ಬ್ರಹ್ಮಸೂತ್ರಂ ಪ್ರೋಕ್ತಂ, ಯಾವುದಕ್ಕಾಗಿ ಬ್ರಹ್ಮಸೂತ್ರವನ್ನ ರಚನೆ ಮಾಡಿದ್ರು? ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಯಥಾರ್ಥ ವಚನಾನಾಂ. ಯಥಾರ್ಥ ವಚನಾನಾಂ ಅಂದ್ರೆ ಋಗಾದೀನಾಂ ಅಂತ ವ್ಯತ್ಯಾಸ. ಋಗಾದಿ ಶಾಸ್ತ್ರಗಳು, ಋಗಾದಿ ಶಾಸ್ತ್ರಗಳ ಮೋಹ ಅರ್ಥಾನಾಂ ಪಾಶುಪದಾದೀನಾಂ. ಪಾಶುಪದಾದಿ ಶಾಸ್ತ್ರಗಳು ಮೋಹಾರ್ಥಕ್ಕಾಗಿ, ಯಥಾರ್ಥ ಜ್ಞಾನಕ್ಕಾಗಿ ವೇದಾದಿ ಶಾಸ್ತ್ರಗಳು, ಮೋಹಕ್ಕಾಗಿ, ಮೋಹವನ್ನು ಉಂಟು ಮಾಡುವುದಕ್ಕಾಗಿ ಪಾಶುಪದಾದಿ ಶಾಸ್ತ್ರಗಳು. ಇದೆಲ್ಲವೂ ಕೂಡ ದರ್ಶನೇನ ಮಧ್ಯಸ್ಥಾನಾಂ ಪ್ರಾಪ್ತಂ ಸಂಶಯಂ ವಿಷ್ಣೋತ್ಕರ್ಷ ವಿಷಯಂ ಅಪನೇತುಂ. ಇದನ್ನೆಲ್ಲ ವಿಚಾರ ಮಾಡಿದಾಗ ಜನರಿಗೆ, ಸಜ್ಜನರಿಗೆ ಸಂಶಯ ಬರಬಹುದು. ವೇದಾದಿಗಳಲ್ಲಿ ಪರಮಾತ್ಮನನ್ನೇ ಹೇಳ್ತಾ ಇದ್ದಾರೆ, ಬೇರೆ ಆಗಮಗಳಿದೆ, ಅವರು ಬೇರೆಯವರನ್ನ ಸರ್ವೋತ್ತಮರು ಅಂತ ಹೇಳ್ತಾರೆ, ನಿರ್ಣಯ ಮಾಡೋದು ಹೇಗೆ? ಹಾಗೆ ಅಂತ ಸಜ್ಜನರಿಗೆ ಗೊಂದಲ ಆದಾಗ ಆ ಒಂದು ಸಂಶಯವನ್ನ ಪರಿಹಾರ ಮಾಡುವುದಕ್ಕಾಗಿ ವಿಷ್ಣುತ್ಕರ್ಷ ವಿಷಯಂ ಅಪನೇತುಂ, ವಿಷ್ಣುವೇ ಸರ್ವೋತ್ತಮನಾಗಿದ್ದಾನೆ ಹಾಗೆಂಬ ವಿಷಯದಲ್ಲಿ ಬರತಕ್ಕ ಸಂಶಯವನ್ನ ಪರಿಹಾರ ಮಾಡುವುದಕ್ಕಾಗಿ ಭಗವಾನ್ ವ್ಯಾಸಃ, ಪರಮಾತ್ಮ ವೇದವ್ಯಾಸರು ಬ್ರಹ್ಮಸೂತ್ರಂ, ಬ್ರಹ್ಮಸೂತ್ರಾನಿ ಅಚೀಕ್ಲಪತ್ ಚಕಾರ ಇತ್ಯರ್ಥ. ಬ್ರಹ್ಮಸೂತ್ರವನ್ನ ರಚನೆ ಮಾಡಿದರು ಅಂತ ಅರ್ಥ. ತಸ್ಮಾತ್ ಸೂತ್ರಾರ್ಥಂ ಅಗೃಹ್ಯ ಕರ್ತವ್ಯ ಸರ್ವನಿರ್ಣಯ ಸರ್ವದೋಷ ವಿಹೀನತ್ವಂ ಗುಣೈಃ ಸರ್ವೈಃ ಉದೀರ್ಣತಾ. ತಸ್ಮಾತ್ ಅಶೇಷ ಶಾಸ್ತ್ರಾರ್ಥ ನಿರ್ಣಯಂ ಕೃತತ್ವಾತ್ ಬ್ರಹ್ಮಸೂತ್ರಾರ್ಥಂ ಆಗೃಹ್ಯ ಅಂದ್ರೆ ಎಲ್ಲಾ ಶಾಸ್ತ್ರದ ನಿರ್ಣಯ ಮಾಡುವುದಕ್ಕಾಗಿಯೇ ಬ್ರಹ್ಮಸೂತ್ರವನ್ನ ರಚನೆ ಮಾಡಿದ್ದರಿಂದ ಅದನ್ನ ಅವಲಂಬಿಸಿ, ಬ್ರಹ್ಮಸೂತ್ರವನ್ನ ಅವಲಂಬಿಸಿ ಬ್ರಹ್ಮಸೂತ್ರಾರ್ಥ ಅನುಸಾರೇಣ ಸರ್ವನಿರ್ಣಯ, ಎಲ್ಲಾ ಶಾಸ್ತ್ರಗಳ ನಿರ್ಣಯವನ್ನು ಕೂಡ ನಾವು ಮಾಡಬೇಕು. ಸರ್ವಸ್ಯ ಗುಣಪೂರ್ಣತ್ವಾದೇಹೇ ನಿರ್ಣಯ ವಾ ಕರ್ತವ್ಯ. ನಾನು ಕೋಸವು ಬ್ರಹ್ಮಸೂತ್ರ ಪ್ರತಿಪಾದ್ಯಾರ್ಥ. ಆಯ್ತು, ಬ್ರಹ್ಮಸೂತ್ರ ಪ್ರಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಬ್ರಹ್ಮಸೂತ್ರ ಹೇಳುವ ಅರ್ಥ ಏನದು? ಸಮಗ್ರ ಬ್ರಹ್ಮಸೂತ್ರದ ಅರ್ಥ ಏನು? ಹಾಗೆ ಅಂದ್ರೆ ಅದನ್ನು ಯಾವುದನ್ನ ಅವಲಂಬಿಸಿ ನಾವು ಬೇರೆ ಗ್ರಂಥಗಳನ್ನೆಲ್ಲ ನಾವು ನಿರ್ಣಯ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಆ ಬ್ರಹ್ಮಸೂತ್ರದ ವಿಷಯ ಏನು? ಹಾಗೆಂದ್ರೆ ಅದನ್ನು ಹೇಳ್ತಾ ಇದ್ದಾರೆ, ಸರ್ವದೋಷ ವಿಹೀನತ್ವಂ ಗುಣೈಹಿ ಸರ್ವೈಹಿ ಉದೀರ್ಣತಾ. ಹಾಗೆ ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯ ಇದೆ. 4 ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯದ ವಿಚಾರ ಏನು ಅಂದ್ರೆ ಗುಣೈಹಿ ಸರ್ವೈಹಿ ಉದೀರ್ಣತಾ. ಪರಮಾತ್ಮ ವಿಷ್ಣು ಅವನು ಗುಣಪೂರ್ಣನಾಗಿದ್ದಾನೆ, ನಾರಾಯಣ ಗುಣಪೂರ್ಣನಾಗಿದ್ದಾನೆ. ಇದು ಮೊದಲನೇ ಅಧ್ಯಾಯದ ವಿಚಾರ. ಇನ್ನು 2ನೇ ಅಧ್ಯಾಯ ಸರ್ವದೋಷ ವಿಹೀನತ್ವಂ. ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ, ನಾರಾಯಣನಲ್ಲಿ ಯಾವ ದೋಷವೂ ಇಲ್ಲ ಎನ್ನುವುದನ್ನು ತಿಳಿಸಿಕೊಡುವುದಕ್ಕೆ ಹೊರಟಿದ್ದೇ ಬ್ರಹ್ಮಸೂತ್ರದ 2ನೇ ಅಧ್ಯಾಯ. ಇನ್ನು 3ನೇ ಅಧ್ಯಾಯದ ವಿಚಾರ ಅಭೇದ ಸರ್ವರೂಪೇಷು ಜೀವಭೇದ ಸದೈವ ಚ ವಿಷ್ಣೋರುಕ್ತಾನಿ ಸೂತ್ರೇಷು ಸರ್ವವೇದೇಡ್ಯತಾ ತಥಾ. ಇನ್ನು ಬ್ರಹ್ಮಸೂತ್ರದ 3ನೇ ಅಧ್ಯಾಯದಲ್ಲಿ ಅಭೇದ ಸರ್ವರೂಪೇಶು, ಅಂತರ್ಯಾಮಿ ರೂಪ, ಅವತಾರ ರೂಪ ಅಂತ ಏನಿದೆ ಆ ಪರಮಾತ್ಮನ ರೂಪಗಳಿಗೆ ಅಭೇದ, ಎಲ್ಲವೂ ಕೂಡ ಭೇದವೇ ಇಲ್ಲ ಅಂತ ಅರ್ಥ. ಎಲ್ಲವೂ ಕೂಡ ಜ್ಞಾನಾನಂದ ಸ್ವರೂಪ ಆಗಿದೆ. ಮತ್ತು ಜೀವಭೇದ ಸದೈವ, ಪರಮಾತ್ಮನಿಗೂ ಜೀವನಿಗೂ ಭೇದ ಸದಾ ಇದ್ದೇ ಇದೆ, ಎಂದಿಗೂ ಜೀವ ಈಶ್ವರ ಆಗಲಾರ ಹಾಗೆಂಬ. ಸಂಸಾರದಲ್ಲಿ ಆಗಲಿ ಮೋಕ್ಷದಲ್ಲಿ ಆಗಲಿ ಅವನು ಜೀವನಿಗೂ ಪರಮಾತ್ಮನಿಗೂ ಭೇದ ಇದ್ದೇ ಇರುತ್ತದೆ.
ವಿಷ್ಣೋರುಕ್ತಾನಿ ಸೂತ್ರೇಷು ಸರ್ವವೇದೇಡ್ಯತಾ ತಥಾ. ಈ ರೀತಿಯಾಗಿ ಸೂತ್ರಗಳಲ್ಲಿ ಎಲ್ಲಾ ವೇದಗಳಲ್ಲೂ ಕೂಡ ಪರಮಾತ್ಮನನ್ನೇ ಸ್ತೋತ್ರ ಮಾಡಬೇಕು. ಸರ್ವ ವೇದ ಸ್ತುತ್ಯ, ಎಲ್ಲಾ ವೇದಗಳು ಕೂಡ ಪರಮಾತ್ಮನನ್ನೇ ಕೊಂಡಾಡುತ್ತಾ ಇದೆ ಹೀಗೆಂಬುದನ್ನು ತಿಳ್ಕೋಬೇಕು ಅಂತ. ಮತ್ತು 4ನೇ ಅಧ್ಯಾಯದಲ್ಲಿ ತಾರತಮ್ಯಂ ಚ ಮುಕ್ತಾನಾಂ ವಿಮುಕ್ತಿರ್ ವಿದ್ಯೆಯ ತಥಾ ತಸ್ಮಾದೇತದ್ ವಿರುದ್ಧಂ ಯನ್ ಮೋಹಾಯ ತದುದಾಹೃತಂ. ಬ್ರಹ್ಮಸೂತ್ರದ 4ನೇ ಅಧ್ಯಾಯದಲ್ಲಿ ತಾರತಮ್ಯಂ ಚ ಮುಕ್ತಾನಾಂ, ಮೋಕ್ಷವನ್ನ ಹೊಂದುವ ವಿಚಾರ, ಅದರಲ್ಲಿ ಮತ್ತೆ ಜೀವರಲ್ಲಿ ತಾರತಮ್ಯ ಇದೆ ಹಾಗೆಂಬುದನ್ನು. ವಿಮುಕ್ತಿ ವಿದ್ಯೆಯ, ಮತ್ತೆ ಆ ಪರಮಾತ್ಮನ ಅನುಗ್ರಹದಿಂದಲೇ ನಮಗೆ ಮೊದಲು ಅಪರೋಕ್ಷ ಜ್ಞಾನ ಆಗಬೇಕು. ಅಪರೋಕ್ಷ ಜ್ಞಾನ ಅಂದ್ರೆ ಮೋಕ್ಷಕ್ಕೆ ಒಂದು ಟಿಕೆಟ್ ಕೊಟ್ಟಂಗೆ, ಬಿಂಬ ಸಾಕ್ಷಾತ್ಕಾರ ಅಂತ ಕರೀತಾರೆ, ಬಿಂಬರೂಪಿಯ ದರ್ಶನ ಮಾಡಿಕೊಳ್ಳೋದು ಅಂತ. ಅದು ಒಂದು ರೀತಿಯಾಗಿ ಮೋಕ್ಷಕ್ಕೆ ಟಿಕೆಟ್ ಕೊಟ್ಟಂಗೆ. ಅಪರೋಕ್ಷ ಜ್ಞಾನ ಆಯ್ತು ಅಂದ್ರೆ ಮೋಕ್ಷ ಗ್ಯಾರಂಟೀಡ್ ಅಂತ ಅರ್ಥ. ಅಂದ್ರೆ ಪರಮಾತ್ಮ ಕೊಡುವ ಸರ್ಟಿಫಿಕೇಶನ್ ಅದು, ಇವನು ಶುದ್ಧ ಜ್ಞಾನಿಯಾಗಿದ್ದಾನೆ, ನನ್ನ ಭಕ್ತನಾಗಿದ್ದಾನೆ ಹಾಗೆಂಬುದಕ್ಕೆ ದೇವರು ಕೊಡುವ ಸರ್ಟಿಫಿಕೇಟ್ ಏನು? ಅಪರೋಕ್ಷ ಹಾಗೆ ಅಂತ. ಅದರಿಂದ ವಿಮುಕ್ತಿ, ಆ ಅಪರೋಕ್ಷ ಜ್ಞಾನ ಪಡುವುದಕ್ಕೆ ವಿದ್ಯೆ ಬೇಕು, ಅದರಿಂದಲೇ ಮೋಕ್ಷ ಹಾಗೆ ಅಂತ. ವಿಮುಕ್ತಿ ವಿದ್ಯೆಯ, ಆ ಅಪರೋಕ್ಷ ಜ್ಞಾನ ಪಡೆಯುವುದಕ್ಕಾಗಿ ಪರೋಕ್ಷ ಜ್ಞಾನ ಬೇಕು. ಈ ಶಾಸ್ತ್ರಜನ್ಯ ಜ್ಞಾನ, ಗುರುಗಳ ಸೇವೆ, ಗುರು ಮುಖಾಂತರ ಕೇಳಿ ನಾವು ಶಾಸ್ತ್ರಜ್ಞಾನ ಪಡ್ಕೊಂಡು ಆ ವೇದೋಕ್ತ ಕರ್ಮಗಳನ್ನು ಮಾಡುತ್ತಾ ವಿಚಾರ ಆಚಾರ ಎರಡನ್ನ ಇಟ್ಕೊಂಡ್ರೆ ಅಪರೋಕ್ಷ ಜ್ಞಾನ ಅಂತ. ಆ ಅಪರೋಕ್ಷ ಜ್ಞಾನದಿಂದ ಮತ್ತೆ ವಿಚಾರ ಆಚಾರ ಇದ್ದೇ ಇರುತ್ತದೆ, ಕರ್ಮಗಳನ್ನು ಎಂದಿಗೂ ಬಿಡುವಂತೆ ಇಲ್ಲ. ಅದರ ಜೊತೆಗೆ ಜ್ಞಾನವನ್ನು ಕೂಡ ಸಂಪಾದನೆ ಮಾಡ್ತಾ, ಜ್ಞಾನ ಭಕ್ತಿ ಸಂಪಾದನೆ ಮಾಡ್ತಾ ಪರಮಾತ್ಮನ ಅನುಗ್ರಹದಿಂದ ನಾವು ಮೋಕ್ಷವನ್ನು ಪಡಿಬಹುದು. ತಸ್ಮಾದ್ ಏತದ್ ವಿರುದ್ಧಂ ಯನ್ ಮೋಹಾಯ ತದುದಾಹೃತಂ. ಅದರಿಂದ ಬ್ರಹ್ಮಸೂತ್ರದಲ್ಲಿ ಈ ರೀತಿಯಾಗಿ ವಿಚಾರಗಳು ಬಂದಿದೆ, ಇದಕ್ಕೆ ವಿರುದ್ಧವಾಗಿ ಏನೇ ಹೇಳಿದರೂ ಕೂಡ ಅದೆಲ್ಲವೂ ಕೂಡ ಮೋಹಾಯ, ಮೋಹಕ್ಕಾಗಿ, ಭ್ರಾಂತಿಯನ್ನು ಹುಟ್ಟುವುದಕ್ಕಾಗಿ ಇರೋದು ಹಾಗೆ ಅಂತ ನಾವು ತಿಳಿಬೇಕು. ನೋಡಿ, ಅನುಭಾಷ್ಯದಲ್ಲೂ ಕೂಡ ಆಚಾರ್ಯರು ಹೇಳ್ತಾ ಇದ್ದಾರೆ, ಸರ್ವದೋಷೋಜ್ಜಿತಸ್ತಸ್ಮಾತ್ ಭಗವಾನ್ ಪುರುಷೋತ್ತಮ ಅಂತ ಉಪಸಂಹಾರ ಮಾಡ್ತಾ ಇದ್ದಾರೆ. ಪರಮಾತ್ಮ ಸರ್ವದೋಷೋಜ್ಜಿತ, ಯಾವ ದೋಷಗಳು ಇಲ್ಲದವ ಪರಮಾತ್ಮ. ಭಗವಾನ್ ಐಶ್ವರ್ಯಾದಿ ಅನಂತ ಗುಣಪೂರ್ಣನಾಗಿದ್ದಾನೆ, ಮತ್ತು ಅವನು ಪುರುಷೋತ್ತಮ, ಕ್ಷರಪುರುಷರು ಅಕ್ಷರ ಪುರುಷಕ್ಕಿಂತಲೂ ಉತ್ತಮನಾಗಿದ್ದಾನೆ ಅಂತಾನೆ ಆಚಾರ್ಯರು ಕನ್ಕ್ಲೂಡ್ ಮಾಡ್ತಾರೆ. ಅದರಿಂದ ಆ ರೀತಿಯಾಗಿ ನಾವು ತಿಳಿದೇ ಉಪಾಸನೆಯನ್ನ ಮಾಡಬೇಕು ಅಂತ. ಇದು 2ನೇ ಅಧ್ಯಾಯದಲ್ಲಿ ತಾತ್ಪರ್ಯ. 2ನೇ ಅಧ್ಯಾಯದ ತಾತ್ಪರ್ಯ ಅಂದ್ರೆ ಏನು? ಸರ್ವದೋಷೋಜ್ಜಿತಸ್ತಸ್ಮಾತ್ ಭಗವಾನ್ ಪುರುಷೋತ್ತಮ. ಇನ್ನು 1ನೇ ಅಧ್ಯಾಯದ ತಾತ್ಪರ್ಯ ಏನು? ಗುಣೈ ಸರ್ವೈರ್ ಉದೀರ್ಣತ ಅಂತ ಆಚಾರ್ಯರೇ ಅನುಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಥೋನಂತ ಗುಣೋ ಹೆಚ್ಚಬ್ದ ಯೋಗವೃತ್ತೆಯ ಅಂತ ಪ್ರಥಮಾಧ್ಯಾಯದ ತಾತ್ಪರ್ಯ. ಬ್ರಹ್ಮಸೂತ್ರದ ಪ್ರಥಮಾಧ್ಯಾಯ ತಾತ್ಪರ್ಯ ಏನು? ವಾದಿರಾಜ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಅಥೋನಂತ ಗುಣೋ ಹೆಚ್ಚಬ್ದ ಯೋಗವೃತ್ತೆಯ, ಪರಮಾತ್ಮ ಅನಂತ ಗುಣಪೂರ್ಣನಾಗಿದ್ದಾನೆ. ಅದನ್ನ ಪ್ರತಿಯೊಂದು ವೇದದ ಪ್ರತಿಯೊಂದು ಶಬ್ದಗಳು ಕೂಡ ಪರಮಾತ್ಮನ ಗುಣಗಳನ್ನೇ ತಿಳಿಸ್ತಾ ಇದೆ. ಒಂದೊಂದು ಶಬ್ದವು, ಒಂದೊಂದು ಅಕ್ಷರವೂ ಒಂದೊಂದು ಗುಣಗಳನ್ನು ತಿಳಿಸಿದರೂ ಕೂಡ ಅನಂತ ವೇದಗಳಿದೆ. ಅದರಿಂದ ಪರಮಾತ್ಮನ ಗುಣಗಳು ಎಷ್ಟಾಯಿತು? ಅನಂತ ಆಯಿತು ಅಂತ. ಇದು ಪ್ರಥಮಾಧ್ಯಾಯದ ತಾತ್ಪರ್ಯ. 2ನೇ ಅಧ್ಯಾಯದ ತಾತ್ಪರ್ಯ ಅದೇ, ಸರ್ವದೋಷೋಜ್ಜಿತ ತಸ್ಮಾತ್ ಭಗವಾನ್ ಪುರುಷೋತ್ತಮ, ಪರಮಾತ್ಮ ಸರ್ವದೋಷ ದೂರನಾಗಿದ್ದಾನೆ ಅಂತ ಒಟ್ಟು. ಇನ್ನು ತೃತೀಯಾಧ್ಯಾಯದ ವಿಚಾರ ಹೇಳುವಾಗ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಸರ್ವರೂಪೇಶು ಅಭೇದ, ದೇವರ ರೂಪಗಳಲ್ಲಿ ಭೇದ ಇಲ್ಲ ಹಾಗೆ ಅಂತ. ಮತ್ತು ಜೀವ ಭೇದ, ಜೀವನಿಗೂ ಪರಮಾತ್ಮನಿಗೂ ಕೂಡ ಭೇದ ಇದೆ ಅಂತ ಅನೇಕ ಸೂತ್ರಗಳನ್ನು ಕೂಡ ಗುರುಗಳು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭೇದ ವ್ಯಪದೇಶ ಚಾನ್ಯ ಶಾರೀರಶ್ಚೋಭಯೇಪಿ ಭೇದೇನ ಏನಂ ಅಧೀಯತೆ ಹಾಗೆ ಅಂತಲ್ಲ ಅನೇಕ ವಿಚಾರಗಳು ಇದೆ.
ಇನ್ನು ಚತುರ್ಥೋಧ್ಯಾಯದ ವಿಚಾರ ಮುಕ್ತಾನಾಂಚ ತಾರತಮ್ಯಂ. ಮುಕ್ತರಲ್ಲೂ ಕೂಡ ತಾರತಮ್ಯ ಇದೆ ಎಂಬ ಅದನ್ನು ಹೇಳುವ ಸೂತ್ರ ಇಯದಾಮನನಾಥ್ ತನ್ಮನಃ ಪ್ರಾಣ ಉತ್ತರಾತ್ ಅಂತಲ ಸೂತ್ರಗಳು ಇದೆ. ಇನ್ನು ಅಪರೋಕ್ಷ ಜ್ಞಾನದಿಂದಲೇ ಮುಕ್ತಿ ಹಾಗೆಂಬ ಅದನ್ನು ತಿಳಿಸಿಕೊಡುವ ಸೂತ್ರ ವಿದ್ಯೆಯೈವ ತು ನಿರ್ಧಾರಣಾತ್ ಅಂತ ಸೂತ್ರಗಳು ಇದೆ. ಈ ರೀತಿಯಾಗಿ ಬ್ರಹ್ಮಸೂತ್ರ ಅದು ಸಕಲ ಶಾಸ್ತ್ರದ ನಿರ್ಣಯ ಅದು. ಅದರಿಂದ ಬ್ರಹ್ಮಸೂತ್ರದ 4 ಅಧ್ಯಾಯದ ವಿಚಾರ ಈ ರೀತಿಯಾಗಿ ಇದೆ. ಅದರಿಂದ ಬ್ರಹ್ಮಸೂತ್ರ ಆಧಾರದಲ್ಲೇ ನಾವು ಯಾವುದೇ ವಿಷಯವನ್ನು ಕೂಡ ಇದೇ ಅರ್ಥ, ಹೀಗೆ ಅರ್ಥ ಮಾಡಬೇಕು ಅಂತ ನಾವು ನಿರ್ಣಯ ಮಾಡಬೇಕು. ಹಾಗೆ ಅಂತ ಒಂದು ರೀತಿಯಾಗಿ ಡಿಕೋಡಿಂಗ್ ಅಂತ ಹೇಳ್ತಾರೆ ನೋಡಿ. ಹೀಗೆ ಇಟ್ಟುಕೊಂಡೆ ನಾವು ವೇದ ಅಥವಾ ಯಾವುದೇ ಆಗಮ ಇರಲಿ, ಶಾಸ್ತ್ರ ಇರಲಿ, ಹೀಗೆ ನಾವು ಅದನ್ನ ಡಿಕೋಡ್ ಮಾಡಿ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ. ತಸ್ಮಾದ್ ಯೇ ಗುಣಾ ವಿಷ್ಣೋಃ ಗ್ರಾಹ್ಯಾಸ್ತೆ ಸರ್ವ ಏವ ಹಿ ಇತ್ಯಾದ್ಯುಕ್ತಂ ಭಗವತಾ ಭವಿಷ್ಯತ್ ಪರ್ವಣಿ ಸ್ಫುಟಂ. ಯಸ್ಮಾತ್ ತಸ್ಮಾತ್ ಯೇ ಗುಣಾಃ ವಿಷ್ಣೋಃ ಉದಾಹೃತಾಃ. ಪರಮಾತ್ಮನ ಗುಣಗಳನ್ನ ಹೇಳಿದರೆ ಅದನ್ನು ನಾವು ಅದನ್ನ ಗ್ರಹಣ ಮಾಡಬೇಕು, ಅದನ್ನ ರಿಜೆಕ್ಟ್ ಮಾಡಬಾರ್ದು. ನತು ದೋಷಾಃ ಪ್ರತಿಪಾದಿತಾಃ ಅಪಿ ಗ್ರಾಹ್ಯಾಃ. ಹಂಗಂದ್ರೆ ಏನರ್ಥ? ಗುಣಗಳನ್ನ ಗ್ರಹಣ ಮಾಡಬೇಕು, ದೋಷಗಳನ್ನ ಗ್ರಹಣ ಮಾಡಬಾರದು ಹಾಗೆ ಅಂತ ಅರ್ಥ. ವಿಷ್ಣುವಿನ ಬಗ್ಗೆ ಹೇಳುವಾಗ ಗುಣಗಳನ್ನೇ ಹೇಳಬೇಕು, ಗುಣಪೂರ್ವಕವಾಗಿ ಹೇಳಬೇಕು, ದೋಷಪೂರ್ವಕವಾಗಿ ನಾವು ಹೇಳಲೇಬಾರದು, ವ್ಯಾಖ್ಯಾನ ಮಾಡಬಾರದು ಅಂತ ಅರ್ಥ. ತತ್ ಪ್ರತಿಪಾದಿತಸ್ಯ ಅಸುರಮೋಹನಾರ್ಥತ್ವ. ಆ ರೀತಿಯಾಗಿ ದೋಷ ಬರುವಂತೆ ವ್ಯಾಖ್ಯಾನ ಮಾಡೋದು ಅದು ಅಸುರ ಜನ ಮೋಹಕ್ಕಾಗಿ, ಅದು ನಮಗಾಗಿ ಇಟ್ಟ ಆಹಾರ ಅಲ್ಲ, ಅದಕ್ಕೆ ಆಡಿಯನ್ಸ್ ಬೇರೆ ಇದ್ದಾರೆ ಹಾಗೆ ಅಂತ ತಿಳ್ಕೋಬೇಕು. ಇದು ಯಾವುದು ಸ್ವಕಪೋಲ ಕಲ್ಪಿತ ಅಲ್ಲಾಂಬಾದನ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದು ಭಗವತ ಈ ರೀತಿಯಾದ ವಿಚಾರಗಳು ವೇದವ್ಯಾಸರಿಂದಲೇ ಭವಿಷ್ಯತ್ ಪರ್ವಣಿ ಸ್ಫುಟಂ. ಭವಿಷ್ಯತ್ ಪರ್ವದಲ್ಲಿ ಈ ವಾಕ್ಯಗಳೆಲ್ಲ ಸಿಗ್ತದೆ. ಅದರಿಂದ ಅದನ್ನು ನೋಡಿ ನಾವು ತೀರ್ಮಾನ ಮಾಡಬೇಕು. ಇದು ಯಾವುದು ಆಚಾರ್ಯರ ಅಥವಾ ಆಚಾರ್ಯರ ನಂತರ ಬಂದರ ಸ್ವಾಮಿಗಳ ತಲೆಗೆ ಬಂದದ್ದು ಅಂತ ತಿಳಿಬೇಡಿ. ಇದೆಲ್ಲವೂ ಕೂಡ ವೇದವ್ಯಾಸರೇ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಆಚಾರ್ಯರು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಏಷ ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯತಿ ತ್ವಂ ಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾನಿ ಕಾರಯ. ಅಂದ್ರೆ ಎಲ್ಲಿಂದ ಪ್ರಾರಂಭ ಆಯಿತು? ಈ ಭವಿಷ್ಯತ್ ಪರ್ವ ಅಂತ ಹೇಳಿದ್ರು. ಒಂದು ನಿಮಿಷ ನೋಡ್ತಾ ಇದ್ದೀನಿ.
ಅಂದರೆ ಋಗಾದಯ ಅಂತ 30ನೇ ಶ್ಲೋಕದಲ್ಲಿ ಪ್ರಾರಂಭ ಆಯಿತು. ಒಳ್ಳೆದನ್ನೇ ಕೊಡ್ತಾರೆ. ಋಗಾದಯ ಇತ್ಯಾದೇಹೇ ಫಲಿತಂ ತದನು ಫಲಿತಂ ವದನ್ ಉಪಸಂಹರತಿ, ಹಾಗೆ ಅಂತ. ಅಂದ್ರೆ ಋಗಾದೇಹ ಅಂತ 30ನೇ ಶ್ಲೋಕದಲ್ಲಿ ಪ್ರಾರಂಭ ಮಾಡಿದರು. ಅಲ್ಲಿಂದ ಈ 47 ಶ್ಲೋಕ ಪರ್ಯಂತ ಅದೆಲ್ಲವೂ ಕೂಡ ಭವಿಷ್ಯತ್ ಪರ್ವದ ಮಾತು, ಹಾಗೆ ಅಂತ. ಭಗವತ ವ್ಯಾಸೇನ ಭವಿಷ್ಯತ್ ಪರ್ವಣಿ ಸ್ಫುಟಂ ಯಥಾ ಭವತಿ, ಸ್ಪಷ್ಟ ಆಗುವಂತೆ ನಮಗೆ ವಿಷಯವನ್ನ ನಿರೂಪಣೆ ಮಾಡಿ ಕೊಟ್ಟಿದ್ದಾರೆ. ಅದರಿಂದ ಇದು ಯಾವುದೂ ಕೂಡ ಕಪೋಲ ಕಲ್ಪಿತ ಅಲ್ಲ, ತಮ್ಮ ತಲೆಗೆ ಬಂದಂತೆ ವ್ಯಾಖ್ಯಾನ ಮಾಡಿದ್ದಲ್ಲ, ಹಾಗೆ ಅಂತ. ಇನ್ನು ವರಾಹ ಪುರಾಣದ ಒಪ್ಪಿಗೆ ಅದನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಒಂದು ವಿಚಾರವನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಆಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಒಂದು ನಮಗೆ ಗೊಂದಲ ಆಗ್ತಾ ಇದೆ, ನಿರ್ಣಯ ಮಾಡೋದು ಕಷ್ಟ ಅಂದ್ರೆ ಹೇಗೆ ನಿರ್ಣಯ ಮಾಡಬೇಕು? ದೊಡ್ಡವರು ಹೇಳಿದ್ದನ್ನ ಇಟ್ಕೊಂಡು ನೋಡಿ. ಆಚಾರ್ಯರಿಗೆ ದೊಡ್ಡವರು ಅಂದ್ರೆ ವೇದವ್ಯಾಸರು. ಆಚಾರ್ಯರಿಗೆ ಗೊಂದಲ ಇದೆ ಅಂತಲ್ಲ, ಆಚಾರ್ಯರಿಗೆ ಸ್ಪಷ್ಟ ಇದೆ. ಆದರೆ ನಮಗೆ ಗೊಂದಲ ಇದೆ. ಹರಿ ಸರ್ವೋತ್ತಮ ಹೌದೋ ಅಲ್ಲವೋ, ನಾನೇ ದೇವರು ಅಂತ ಈ ಗೊಂದಲ ಇರೋದ್ರಿಂದ ನಾವ್ ಹೇಳ್ಬೋದು, ನಮಗೆ ಗೊಂದಲ ಇಲ್ಲ ರೀ, ನಾವು ದೇವರು ಅಂತ ನಾವೆಲ್ಲಿ ಹೇಳ್ತೀವಿ ಅಂತ ನಾವು ಹೇಳ್ಬೋದು. ಆದರೆ ಈ ನಾನು ನನ್ನದು ಅಂತ ಇರುವುದರಿಂದಲೇ ನಾವು ಈ ಸಂಸಾರದಲ್ಲಿ ಇದ್ದೀವಿ. ಎಲ್ಲ ದೇವರು ಮಾಡಿದ್ದು, ದೇವರ ಜಗತ್ತು, ದೇವರ ಮನೆ, ದೇವರ ಕುಟುಂಬ, ಹಾಗೆ ಅಂತ ನಾವು ದೇವರ ಪರವಾಗಿ ತಿಳ್ಕೊಂಡ್ಬಿಟ್ಟಿದ್ರೆ ನಮಗೆ ಈ ಸಂಸಾರ ಇರ್ತಾ ಇದ್ದಿಲ್ಲ. ಆ ಅಪರೋಕ್ಷ ಅವತೆ ಬಂದಿರ್ಬೇಕು ನಮಗೆ. ಇನ್ನು ಅಪರೋಕ್ಷ ಬಂದಿಲ್ಲ ಅಂದ್ರೆ ಏನರ್ಥ? ನಮ್ಮ ಜ್ಞಾನದಲ್ಲಿ, ನಮ್ಮ ಭಕ್ತಿಯಲ್ಲಿ ಇನ್ನು ನ್ಯೂನತೆ ಇದೆ, ಹಾಗೆ ಅಂತ. ಏನ್ ನ್ಯೂನತೆ ಅಂತ ನೋಡಿದ್ರೆ, ನಾನೇ ದೇವರು ಅಂತ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಅಲ್ಲ, ನಾನು ಹೇಳೋದೇ ಇಲ್ಲಲ್ಲ, ಹಾಗೆ ಅಂದ್ರೆ ನಾವು ಹೇಳೋದಿಲ್ಲ. ಅದರ ಮನಸ್ಸಿನಲ್ಲಿ ನಮ್ಮ ಭಾವನೆ ಹಾಗೆ ಇರುತ್ತದೆ ನೋಡಿ. ನಾನು ಮಾಡಿದ್ದು, ನಾನು ನನ್ನದು, ಹೀಗೆ ವಿಚಾರ ಇರುತ್ತದೆ ಹೊರತು ಒಂದು ಕರ್ಮ ಇರ್ಬೋದು, ಒಂದು ಸಂಧ್ಯಾವಂದನೆ ಇರ್ಬೋದು. ಯಾರು ಮಾಡಿದ್ದು? ದೇವರೇ ಮಾಡಿದ್ದು, ನಮ್ಮೊಳಗಿದ್ದು ಪರಮಾತ್ಮನೇ ಮಾಡಿದ್ದು ಅಂತ. ಅದು ಬರೀ ಶಬ್ದ ಅಲ್ಲ, ಅದು ಮನಃಪೂರ್ವಕ ಒಪ್ಪಿ ನಾನು ಏನೂ ಅಲ್ಲ, ನಾನು ಯಾವುದು ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಅಷ್ಟು ಸಾಮರ್ಥ್ಯ ಇಲ್ಲ ಹಾಗೆಂಬ ಅದನ್ನ ಮನಸಾ ಒಪ್ಪಿ ನಾವು ಅದನ್ನ ದೇವರಿಗೆ ಸಮರ್ಪಣೆ ಮಾಡಿದರೆ, ಆ ರೀತಿಯಾಗಿ ನೋಡಿದ್ರೆ ಎಷ್ಟು ಕರ್ಮಗಳು ಉಸಿರಾಟದಿಂದ ಶುರು, ಉಸಿರಾಟದಿಂದ ಪ್ರತಿಯೊಂದು ಕರ್ಮವನ್ನು ಕೂಡ ಪರಮಾತ್ಮನೇ ಮಾಡ್ತಾ ಇದ್ದಾನೆ. ದೇವತೆಗಳ ದ್ವಾರ ತಾನು ಮಾಡಿಸ್ತಾ ಇದ್ದಾನೆ. ಅದು ನಾವೇ ಮಾಡಿದ್ದು ಅಂತ ತಿಳ್ಕೊಂಡ್ಬಿಡ್ತೀವಿ. ಅದರಿಂದ ಇನ್ನು ಸಂಸಾರದಲ್ಲಿ ಇದ್ದೀವಿ. ದೇವರನ್ನ ಮರೆತಿದ್ದಕ್ಕೆ, ನಾನು ನನ್ನದು ಅಂತ ತಿಳ್ಕೊಂಡದ್ದಕ್ಕೆ ನಮಗಿನ್ನು ಸಂಸಾರ. ಅದರಿಂದ ಇದನ್ನೆಲ್ಲ ವಿಚಾರ ಮಾಡಿದಾಗ ಏನಾಗುತ್ತದೆ? ಓ, ನಾನಲ್ಲ ದೇವರು ಅಂತ ನಮಗೆ ಸ್ಪಷ್ಟತೆ ಸಿಗ್ತದೆ. ಅದರಿಂದ ನಮಗೆ ಸಂಸಾರ ದೂರ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಇದೇ ನಿಜವಾದ ಸಕ್ಸಸ್. ಅದರಿಂದ ಬ್ರಹ್ಮಸೂತ್ರದ ಆಧಾರದಲ್ಲಿ ಎಲ್ಲವನ್ನು ನಿರ್ಣಯ ಮಾಡಬೇಕು. ಮಹಾಭಾರತವನ್ನ ಹಾಗೆ ಮಾಡಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಹಾಗೆ ಆಚಾರ್ಯರು ಮಾಡಿದ್ದಾರೆ, ಹಾಗೆ ಅಂತ. ಇಲ್ಲಿ ನೋಡಿದ್ರೆ ಭವಿಷ್ಯತ್ ಪರ್ವದ ವಾಕ್ಯಗಳನ್ನ ಉದಾಹರಿಸಿ ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತ, ಶಾಸ್ತ್ರದ ತಾತ್ಪರ್ಯ ಏನು ಅಂತ, ಅಂದ್ರೆ ಸರ್ವಶಾಸ್ತ್ರದ ತಾತ್ಪರ್ಯ, ವೇದಗಳ ತಾತ್ಪರ್ಯ ಏನು, ವೇದಗಳನ್ನು ನಿರ್ಣಯ ಮಾಡುವ ಬ್ರಹ್ಮಸೂತ್ರದ ತಾತ್ಪರ್ಯ ಏನು, ಎಲ್ಲವನ್ನು ಕೂಡ ಆಚಾರ್ಯರು ತಿಳಿಸಿಕೊಟ್ರು ಇಷ್ಟರವರೆಗೆ. ಇನ್ನು ತಾನು ಹೇಳುವ ವಿಚಾರಕ್ಕೆ ಸಂವಾದ, ಅದಕ್ಕೆ ಒಪ್ಪಿಗೆ ಇರುವಂತೆ ವರಾಹ ಪುರಾಣದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ವರಾಹ ಪುರಾಣದಲ್ಲಿ ಏಷು ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯತಿ ತ್ವಂ ಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅಥತ್ಯಾನಿ ವಿಥತ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂ ಚ ಮಾಂ ಕುರು, ಹಾಗೆ ಅಂತ. ಈ ವಾಕ್ಯಗಳು ಪರಮಾತ್ಮ ರುದ್ರದೇವರಿಗೆ ಹೇಳುವ ಮಾತು. ಪರಮಾತ್ಮ ಹೇಳಿದನಂತೆ, ನಾನು ಸೃಷ್ಟಿ ಮಾಡ್ತೇನೆ. ಮೋಹ ಅಂದ್ರೆ ಅದೊಂದು ಭ್ರಾಂತಿ, ಅದನ್ನು ನಾನು ಆ ಶಕ್ತಿಯನ್ನ ಸೃಷ್ಟಿ ಮಾಡ್ತೇನೆ. ಇದು ಜನರಲ್ಲಿ ಹೋಗಿ ಮೋಹವನ್ನು ಉಂಟು ಮಾಡುತ್ತದೆ. ಅದರಿಂದ ರುದ್ರನಿಗೆ ಹೇಳ್ತಾನೆ, ಯೋಜನಾನ್ ಮೋಹಯಿಷ್ಯತಿ, ದುಷ್ಟ ಜನರನ್ನ ಇದು ಮೋಹಗೊಳಿಸ್ತದೆ, ಸಜ್ಜನರನ್ನಲ್ಲ. ಸಜ್ಜನರು ಮೋಹ ಪಡ್ತಾರೆ, ಆದ್ರೆ ತಿದ್ಕೊಂಡ್ಬಿಡ್ತಾರೆ ಅವರು. ಆದ್ರೆ ದುಷ್ಟರು ಹಾಗಿಲ್ಲ, ತಾನು ತಿಳ್ಕೊಂಡದ್ದೇ ಸರಿ ಅಂತ ಅವರು ಆರ್ಗ್ಯೂ ಮಾಡ್ತಾ ಇರ್ತಾರೆ, ಹಾಗೆ ಅಂತ.
ತ್ವಂಚ ರುದ್ರ ಮಹಾಬಾಹೋ, ಏ ಮಹಾಬಾಹೋ ರುದ್ರನೇ, ನೀನು ಮೋಹಶಾಸ್ತ್ರನಿ ಕಾರಯ, ಮೋಹಶಾಸ್ತ್ರಗಳನ್ನ ರಚನೆ ಮಾಡು. ದದೀಚ್ಯಾದಿಭಿ ಕಾರಯ ಅಂತನೂ ಇದೆ. ದದೀಚಿ ಮೊದಲಾದ ಋಷಿಗಳಿಂದಲೂ ಮಾಡಿಸು. ಸ್ಕಂದಾದಿವಿಶ್ಚ, ನಿನ್ನ ಮಕ್ಕಳು ಸ್ಕಂದಾದಿಗಳಿಂದಲೂ ಕೂಡ ನೀನು ಮೋಹಶಾಸ್ತ್ರವನ್ನ ಮಾಡಿಸು, ಹಾಗೆ ಅಂತ ಇದೆ. ಏನ್ ಮಾಡಬೇಕು? ಅಥತ್ಯಾನಿ ವಿತತ್ಯಾನಿ. ಅಥತ್ಯಾನಿ ಅಂದ್ರೆ ಇಲ್ಲದೇ ಇರುವುದು, ಅಂದ್ರೆ ಶಾಸ್ತ್ರದಲ್ಲಿ ಇಲ್ಲದೇ ಇರುವ ಭಸ್ಮಧಾರಣ, ಲಿಂಗಧಾರಣಾದಿನ ಅಂತ ಬರೀತಾರೆ. ಅದನ್ನೆಲ್ಲ ನೀನು ಹೇಳು. ಇನ್ನು ವಿತತ್ಯಾನಿ, ವಿತತ್ಯಾನಿ ಅಂದ್ರೆ ತ್ವತ್ತಃ ವಿಪರೀತಃ ಮಯಿ ತತ್ಯಾನಿ ಸರ್ವಜ್ಞತ್ವಾದೀನಿ ದರ್ಶಯ, ನೀನೇ ಸರ್ವಜ್ಞ ಅಂತ ತೋರಿಸುಗೋ, ಹಾಗೆ ಅಂತ ನಿನ್ನನ್ನ ಪ್ರಕಾಶ ಮಾಡು. ನೀನು ದೊಡ್ಡವ ಅಂತ ನಿನ್ನನ್ನು ಪ್ರಕಾಶ ಮಾಡು. ಅಪ್ರಕಾಶಂಚ ಮಾಂಕುರು, ನಾನು ಕಂಪೇರ್ ಮಾಡಿದಾಗ ನಾನು ದೊಡ್ಡವನಲ್ಲ, ಹಾಗೆ ಅಂತ ನನ್ನನ್ನ ಕಡಿಮೆ ಮಾಡು. ಕಡಿಮೆ ಸ್ಥಾನದಲ್ಲಿ ನನ್ನನ್ನ ಇಡು, ಉತ್ತಮರ ಸ್ಥಾನದಲ್ಲಿ ನಿನ್ನನ್ನ ನೀನು ಇಟ್ಟುಕೋ, ಹಾಗೆ ಅಂತ ಈ ರೀತಿಯಾಗಿ ಭ್ರಾಂತಿ ಬರುವಂತೆ ನೀನು ಶಾಸ್ತ್ರಗಳನ್ನ ರಚನೆ ಮಾಡು ಅಂತ ಪರಮಾತ್ಮ ರುದ್ರದೇವರಿಗೆ ಆದೇಶ ಮಾಡ್ತಾ ಇದ್ದಾರೆ. ಇತಿ ವಾರಾಹ ವಚನಂ ಬ್ರಹ್ಮಾಂಡೋಕ್ತಂ ತಥಾ ಪರಂ. ನೋಡಿ, ಇಲ್ಲಿ ತನಕ ವಾರಾಹ ವಚನ, ವರಾಹ ಪುರಾಣದಲ್ಲಿ ಈ ರೀತಿಯಾದ ಮಾತಿದೆ. ಅದರಿಂದ ಪರಮಾತ್ಮನ ಆಜ್ಞೆ ಮೇರೆಗೆ ರುದ್ರದೇವರು ಅಥವಾ ದದೀಚಿ, ಸ್ಕಂದ ಇವರೆಲ್ಲರೂ ಕೂಡ ಮೋಹಶಾಸ್ತ್ರಗಳನ್ನ ರಚನೆ ಮಾಡಿದ್ದಾರೆ, ಹಾಗೆ ಅಂತ. ಅದು ಯಾರಿಗಾಗಿ? ಅಸುರ ಜನ ಮೋಹಕ್ಕಾಗಿ, ಹಾಗೆ ಅಂತ. ನೋಡಿ, ಇನ್ನೊಂದು ಬ್ರಹ್ಮಾಂಡ ಪುರಾಣದ ಪ್ರಮಾಣವನ್ನು ಕೂಡ ಆಚಾರ್ಯರು ಉದಾಹರಿಸ್ತಾ ಇದ್ದಾರೆ. ಅಮೋಹಾಯ ಗುಣ ವಿಷ್ಣೋ ಆಕಾರಶ್ಚಿಚ್ಚರೀರತ ನಿರ್ದೋಷತ್ವಂ ತಾರತಮ್ಯಂ ಮುಕ್ತಾನಾಮಪಿ ಚ ಉಚ್ಯತೆ ಏತದ್ ವಿರುದ್ಧಂ ಯತ್ ಸರ್ವಂ ತನ್ಮೋಹಾಯ ಇತಿ ನಿರ್ಣಯಃ. ನನು ಯಥಾ ಅನ್ಯೇಷಾಂ ಸರ್ವೋತ್ತಮತ್ವಾದಿ ಗುಣಾಃ ಮೋಹಾರ್ಥಂ ಉಕ್ತಾಃ ತಥಾ ವಿಷ್ಣೋರಪಿ ಗುಣಾಃ ಮೋಹಾರ್ಥಂ ಕಿಂ ನ ಸ್ಯುಃ. ಆಯ್ತು, ಬೇರೆಯವರನ್ನ ಉತ್ತಮ ಅಂತ ಹೇಳಿಕೊಂಡು ಬರೆದ್ರೆ ಅದನ್ನು ಮೋಹಾರ್ಥಕ್ಕಾಗಿ ಅಂತ ನೀವು ಹೇಳಿದ್ರಿ, ಸರಿ. ಈಗ ವಿಷ್ಣುವನ್ನ ಉತ್ತಮರು ಅಂತ ಹೇಳುವ ಶಾಸ್ತ್ರಗಳು ಇದೆ, ಅದೆಲ್ಲ ಮೋಹಕ್ಕಾಗಿ ಯಾಕೆ ತಿಳಿಬಾರದು? ಹೌದಲ್ಲ? ರುದ್ರಾದಿಗಳನ್ನ ಸರ್ವೋತ್ತಮ ಅಂತ ಹೇಳುವುದು ಮೋಹಶಾಸ್ತ್ರ ಅಂತ ಹೇಳಿದ್ರಿ, ಅದಕ್ಕೆ ಪ್ರಮಾಣವನ್ನು ಕೊಟ್ರಿ, ಆಯ್ತು. ಅದೇ ರೀತಿಯಾಗಿ ವಿಷ್ಣುವನ್ನ ಉತ್ತಮ ಅಂತ ಹೇಳುವ ಶಾಸ್ತ್ರಗಳು ಕೂಡ ಮೋಹಕ್ಕಾಗಿ ಅಂತ ಯಾಕೆ ಆಗಬಾರದು? ಹಾಗೆಂದ್ರೆ ಅದೇ ವೇದವ್ಯಾಸರು ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ತಿಳಿಬಾರದು? ಹಾಗೆಂದ್ರೆ ವಿಶೇಷ ಪ್ರಮಾಣ ಅಭಾವ, ಪ್ರಮಾಣ ಇಲ್ಲ, ಹಾಗೆ ಅಂತ. ಆ ರೀತಿಯಾಗಿ ಹೇಳುವ ಪ್ರಮಾಣ ಇಲ್ಲ. ತತ್ಪರಿಹಾರಾರ್ಥಂ ಉಕ್ತಧಾರ್ಢ್ಯಾಯ ಚ ಬ್ರಹ್ಮಾಂಡ ಪುರಾಣ ವಚನಂ. ಅದನ್ನ ದೃಢಪಡಿಸುವುದಕ್ಕಾಗಿ, ಪ್ರಮಾಣ ಇಲ್ಲ ಮತ್ತು ಪರಮಾತ್ಮನ ಗುಣಗಳು ಅದು ಉತ್ತಮವಾದದ್ದು ಅದನ್ನ ದೃಢೀಪಡಿಸುವುದಕ್ಕಾಗಿ ವಿಶೇಷ ಪ್ರಮಾಣವನ್ನ ಆಚಾರ್ಯರು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಅಮೋಹಾಯ ಗುಣಾಹ, ಪರಮಾತ್ಮನ ಗುಣಗಳು ಅದು ಮೋಹಭರಿತವಾದದ್ದಲ್ಲ ಅಂತ. ಅದೆಲ್ಲವೂ ಎಂಥದ್ದು? ತಾತ್ವಿಕವಾದದ್ದು, ಯಥಾರ್ಥವಾದದ್ದು ಅಂತ ಅರ್ಥ. ವಿಷ್ಣೋಃ ಗುಣಾಃ ಅಮೋಹಾಯ ಪ್ರೋಕ್ತಾಃ ನತು ದೋಷವತು ಮೋಹಾಯ. ಪರಮಾತ್ಮನ ಗುಣಗಳು, ವಿಷ್ಣುವಿನ ಗುಣಗಳು ಅದು ಮೋಹ ಅಲ್ಲದ್ದು, ಅಂದರೆ ವಾಸ್ತವಿಕವಾದದ್ದು ಅಂತ ಅರ್ಥ. ನತು ದೋಷವತ್ತು ಮೋಹಾಯ, ದೋಷ ಉಳ್ಳದಂತೆ ಮೋಹಕ್ಕಾಗಿ ಮಾಡಿದ್ದಲ್ಲ, ಅದು ಮೋಹಕ್ಕಾಗಿ ಅದನ್ನ ಹೇಳ್ತಾ ಇಲ್ಲ. ತಥಾ ವಿಷ್ಣೋಃ ಚಿಚ್ಚರೀರ್ಥ, ಪರಮಾತ್ಮನ ಗುಣಗಳು ಕೂಡ ಅಮೋಹವಾದದ್ದು. ಪರಮಾತ್ಮನ ಶರೀರವೂ ಕೂಡ ಚಿಚ್ಚರೀರ್ಥ, ಜ್ಞಾನಾನಂದಮಯವಾದದ್ದು. ಅಂತ ಪರಮಾತ್ಮನ ಆಕಾರವೂ ಕೂಡ ಪ್ರಾಕೃತ ಆಕಾರ ಅಲ್ಲ, ನತು ಪ್ರಾಕೃತ ಆಕಾರತ್ವಂ. ದೇವರ ಶರೀರ ಅದು ಅಪ್ರಾಕೃತವಾದದ್ದು, ಅದನ್ನ ತಿಳಿಸಿಕೊಡೋದೇ ಈ ಬ್ರಹ್ಮಾಂಡ ಪುರಾಣ. ಹಾಗೆ ಚಿಚ್ಚರೀರಥ ಅಮೋಹಾಯ ಗುಣಾಹ ವಿಷ್ಣೋಃ ಆಕಾರಶ್ಚಿಚ್ಚರೀತ. ಅದರಿಂದ ಪರಮಾತ್ಮನ ಗುಣಗಳು ಅದು ಮೋಹಕ್ಕಾಗಿ ಹೇಳಿದ್ದಲ್ಲ, ಪರಮಾತ್ಮನ ಶರೀರ ಅದು ಜ್ಞಾನಾನಂದಮಯವಾದದ್ದು ಹೊರತು ಪ್ರಾಕೃತವಾದದ್ದು ಅಲ್ಲ, ಹಾಗೆ. ಈ ರೀತಿಯಾಗಿ ನಿರ್ದೋಷತ್ವಂ ತಾರತಮ್ಯಂ ಮುಕ್ತಾನಾಮಪಿ ಚ ಉಚ್ಯತೆ. ಪರಮಾತ್ಮ ನಿರ್ದೋಷ, ದೋಷ ಇಲ್ಲದವನಾಗಿದ್ದಾನೆ. ತಾರತಮ್ಯಂ ಮುಕ್ತಾನಾಮಪಿ, ಜೀವರಲ್ಲಿ ಸಂಸಾರ ಅವಸ್ಥೆಯಲ್ಲೂ ತಾರತಮ್ಯ ಇದ್ದೇ ಇರುತ್ತದೆ, ಮೋಕ್ಷವನ್ನು ಹೊಂದಿದ ಮೇಲೂ ಕೂಡ ತಾರತಮ್ಯ ಇದ್ದೇ ಇರುತ್ತದೆ. ಚ ಉಚ್ಯತೆ,
ಇದು ಕೂಡ ಅಮೋಹಾಯ, ಇದೆಲ್ಲವೂ ಕೂಡ ಮೋಹಕ್ಕಾಗಿ ಅಂತ ತಿಳಿಬೇಡಿ, ಇದೆಲ್ಲವೂ ಕೂಡ ಜ್ಞಾನಾಯ, ತತ್ವಜ್ಞಾನಕ್ಕಾಗಿ ಈ ವಿಚಾರ ಎಲ್ಲ ಇದೆ. ಅದರಿಂದ ಯಾವುದು ಮೋಹಕ್ಕಾಗಿ ಹೇಳಿದ್ದು, ಯಾವುದು ತತ್ವಜ್ಞಾನಕ್ಕಾಗಿ ಹೇಳಿದ್ದು, ಅದನ್ನ ಸರಿಯಾಗಿ ವಿಂಗಡಿಸ್ಬೇಕು. ಸರಿಯಾಗಿ ವಿಂಗಡಿಸ್ಕೊಂಡು ನಾವು ತೀರ್ಮಾನ ಮಾಡಬೇಕು. ಏತದ್ ವಿರುದ್ಧಂ ಯತ್ ಸರ್ವಂ ತನ್ಮೋಹಾಯ, ಇದಕ್ಕೆ ವಿರುದ್ಧವಾಗಿ ಏನೇ ಹೇಳಿದರೂ ಕೂಡ ಅದೆಲ್ಲವೂ ಕೂಡ ಮೋಹಕ್ಕಾಗಿ ಅಂತ ತಿಳಿಬೇಕು. ಯಾವುದು ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಪರಮಾತ್ಮನ ಶರೀರ ಅದು ಜ್ಞಾನಾನಂದಮಯವಾದದ್ದು, ಪ್ರಾಕೃತವಾದದ್ದಲ್ಲ. ಪರಮಾತ್ಮನಲ್ಲಿ ದೋಷ ಇಲ್ಲ, ಪರಮಾತ್ಮ ದೋಷದೂರನಾಗಿದ್ದಾನೆ. ಜೀವರಲ್ಲಿ ಸಂಸಾರ ಅವಸ್ಥೆಯಲ್ಲೂ ಮೋಕ್ಷಾವಸ್ಥೆಯಲ್ಲೂ ತಾರತಮ್ಯ ಇದ್ದೇ ಇದೆ. ಹಾಗೆ ಅಂತ ಇದೆಲ್ಲವೂ ಕೂಡ ಅಮೋಹಾಯ, ಮೋಹಕ್ಕಾಗಿ ಹೇಳಿದ್ದಲ್ಲ, ಇದೆಲ್ಲ ತತ್ವಜ್ಞಾನಕ್ಕಾಗಿ ಹೇಳಿದ್ದು. ಇದಕ್ಕೆ ವಿರುದ್ಧವಾಗಿ ಯಾವ್ಯಾವುದಿದೆಯೋ ಅದೆಲ್ಲವೂ ಕೂಡ ತನ್ಮೋಹಾಯ ನಿರ್ಣಯ ಇದು ನಿರ್ಣಯ, ಅದೆಲ್ಲ ಮೋಹಕ್ಕಾಗಿ ಅಂತ ನಾವು ನಿರ್ಣಯ ಮಾಡಬೇಕು. ಹಾಗೆಂಬ ಮಾತು ವೇದವ್ಯಾಸರು ಬ್ರಹ್ಮಾಂಡ ಪುರಾಣದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹಾಗೆ ತತ್ಸರ್ವ ಮೋಹಾಯ ಅಸುರ ಮೋಹಾಯ ಅಜ್ಞಾನಾಯ ಅಂತ ಅರ್ಥ. ಅಶೇಷ ಶಾಸ್ತ್ರಾರ್ಥ ನಿರ್ಣಯ, ಇದೇ ಶಾಸ್ತ್ರದ ನಿರ್ಣಯ ಅಂತ ನೋಡಿ. ಶಾಸ್ತ್ರದ ನಿರ್ಣಯ ಏನು ಎಂಬುದನ್ನ ಸಂಕ್ಷೇಪವಾಗಿ ಈ 2 ಶ್ಲೋಕದಲ್ಲಿ ಬ್ರಹ್ಮಾಂಡ ಪುರಾಣದ ಆಧಾರದಲ್ಲಿ ಆಚಾರ್ಯರು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದರಿಂದ ಆಚಾರ್ಯರು ಯಾಕೆ ಇದನ್ನೆಲ್ಲ ಹೇಳಬೇಕು ಹಾಗೆಂದ್ರೆ, ಇದೆಲ್ಲ ಮೊದಲೇ ಇದ್ದದ್ದೇ. ಪುರಾಣಗಳನ್ನ ಸರಿಯಾಗಿ ವಿಮರ್ಶೆ ಮಾಡಿದರೆ ನಮಗೆ ಇದೆಲ್ಲ ಸ್ಪಷ್ಟ ಆಗ್ತಾ ಇತ್ತು. ಇನ್ನು ಮತ್ತೊಂದು ಸ್ಕಂದ ಪುರಾಣದ ಮಾತನ್ನು ಕೂಡ ಪ್ರಮಾಣವಾಗಿ, ಸ್ಕಾಂದೇಪ್ಯುಕ್ತಂ ಶಿವೇನೈವ ಷಣ್ಮುಖಾಯೈವ ಸಾದರಂ. ಇಲ್ಲಿ ರುದ್ರ ಮತ್ತು ಷಣ್ಮುಖ ಇವರ ಸಂವಾದ ರೂಪದಲ್ಲಿ ಇದೆ. ಅಂದರೆ ರುದ್ರದೇವರು ತನ್ನ ಮಗನಾದ ಷಣ್ಮುಖನಿಗೆ ಹೇಳಿದ್ದು ಸಾದರಂ. ನೋಡಿ, ಮಗನಿಗೆ ಹೇಳುವಾಗ ಮೋಹ ಮಾಡ್ಲಿ ಅಂತ ಮಗನಿಗೆ ಉಪದೇಶ ಮಾಡ್ತಾರ? ಇಲ್ಲ. ಮಗನಿಗೆ ಏನೇ ಆಗಲಿ ಸರಿಯಾದ ತತ್ವಜ್ಞಾನ ಮಗನಿಗೆ ಬರಬೇಕು ಅಂತ ತಾನೇ ತಂದೆಯರು ಪ್ರಯತ್ನ ಪಡೋದು. ಅದರಿಂದ ಸಾದರಂ, ಆದರಪೂರ್ವಕ ತಾತ್ಪರ್ಯ ಇದೆ, ನಿಜವಾದ ತಾತ್ಪರ್ಯ ಇದೆ. ಹಾಗೆ ಅಂತ ತನ್ನ ಮಗನಿಗೆ ರುದ್ರದೇವರು ಉಪದೇಶ ಮಾಡ್ತಾರೆ. ಏನದು? ಶಿವಶಾಸ್ತ್ರೇಪಿ ತದ್ಗ್ರಾಹ್ಯಂ ಭಗವತ್ ಶಾಸ್ತ್ರ ಯೋಗಿಯತ್. ಶಿವಂ ಅಧಿಕೃತ್ಯ ಪ್ರವೃತ್ತೇ ಶಾಸ್ತ್ರೆ, ಶಿವನನ್ನ ಸರ್ವೋತ್ತಮ ಅಂತ ಹೇಳುವ ಶಾಸ್ತ್ರದಲ್ಲೂ ಕೂಡ ಭಗವತ್ ಶಾಸ್ತ್ರ ಯೋಗಿ, ವೈಷ್ಣವ ಶಾಸ್ತ್ರ ಅನುಕೂಲಂ ಯದ್ವಚನಂ, ವೈಷ್ಣವ ಶಾಸ್ತ್ರಕ್ಕೆ ಅನುಗುಣವಾಗಿ ಏನಿದೆ ತದಾಪಿ ಪ್ರಮಾಣತ್ವೇನ ತದಪಿ ದರ್ಶನ ಭಾಷೆಯ ಉಕ್ತಂ, ಅದು ದರ್ಶನ ಭಾಷೆಯಿಂದ ಹೇಳಿದ್ದು, ಅದನ್ನ ಪ್ರಮಾಣತ್ವೇನ ನಾವು ಗ್ರಹಿಸಬೇಕು. ಹಾಗೆ ಅಂತ ಹೇಳ್ತಾ ಇದ್ದಾರೆ. ಏನದು ಹಾಗೆಂದ್ರೆ, ಪರಮೋ ವಿಷ್ಣುರೇವೈಕಃ ತಜ್ಞಾನಂ ಮೋಕ್ಷ ಸಾಧನಂ. ಯದ್ಯಪಿ ಶಿವಶಾಸ್ತ್ರದಲ್ಲಿ ಹೇಳಿದ್ದು, ಅದನ್ನ ಯಾಕೆ ನಾವು ಸ್ವೀಕಾರ ಮಾಡಬೇಕು ಹಾಗೆಂದ್ರೆ, ಇದು ಪ್ರಮಾಣಬದ್ಧವಾಗಿದೆ, ದರ್ಶನ ಭಾಷೆಯಲ್ಲಿ ಹೇಳಿದ್ದಾರೆ, ವೇದಾದಿಗಳಿಗೆ ಅನುಕೂಲ ಇದೆ, ಅದರಿಂದ ನಾವು ಇದನ್ನ ಸ್ವೀಕಾರ ಮಾಡಬೇಕು ಅಂತ. ಏನದು ರುದ್ರದೇವರು ಮಗನಿಗೆ ಹೇಳಿದ ಮಾತು ಹಾಗೆಂದ್ರೆ, ಪರಮೋ ವಿಷ್ಣುರೇವೈಕಃ, ವಿಷ್ಣು ಒಬ್ಬನೇ ಸರ್ವೋತ್ತಮನಾಗಿದ್ದಾನೆ. ತಜ್ಞಾನಂ ಮೋಕ್ಷ ಸಾಧನಂ, ಪರಮಾತ್ಮನ ತತ್ವಜ್ಞಾನದಿಂದಲೇ ನಾವು ಮೋಕ್ಷ ಸಾಧನೆ ಮಾಡಬಹುದು. ಬೇರೆ ಶಾಸ್ತ್ರವನ್ನು ಓದಿದ್ರೆ ಮೋಕ್ಷ ಸಾಧನೆ ಆಗೋದಿಲ್ಲ. ಶಾಸ್ತ್ರಾನ ನಿರ್ಣಯಸ್ತು ಏಷಃ, ಸಮಸ್ತ ಶಾಸ್ತ್ರಗಳ ನಿರ್ಣಯ, ಕನ್ಕ್ಲೂಷನ್ ಇದೆ. ಹಾಗೆ ಅಂತ ಇದೇ ಶಾಸ್ತ್ರದ ನಿರ್ಣಯ. ಯಾವುದು? ವಿಷ್ಣುವೇ ಸರ್ವೋತ್ತಮನು, ಅವನ ಜ್ಞಾನದಿಂದಲೇ, ಅವನ ಜ್ಞಾನವೇ ಮೋಕ್ಷ ಸಾಧನ, ವಿಷ್ಣೋರ್ ಜ್ಞಾನಂ ಮೋಕ್ಷ ಸಾಧನಂ. ಹಾಗೆ ಅಂತ ಇದೇ ಶಾಸ್ತ್ರಗಳ ನಿರ್ಣಯ. ತದನ್ಯನ್ ಮೋಹನಾಯಹಿ, ಇದಕ್ಕೆ ವಿರುದ್ಧವಾಗಿ ಯಾರೇ ಹೇಳಿ ಏನೇ ಹೇಳಿ ಅದೆಲ್ಲವೂ ಕೂಡ ಮೋಹಾಯ, ಮೋಹಕ್ಕಾಗಿ ಅಂತ ತಿಳಿ. ಹಾಗೆ ಅಂತ ಪರಮಾತ್ಮ ರುದ್ರದೇವರು ಸ್ಕಂದನಿಗೆ ಹೇಳಿದ ಮಾತು. ಅಷ್ಟು ಮಾತ್ರ ಅಲ್ಲ, ಇನ್ನು ಕೆಲವುದು ಹೇಳ್ತಾ ಇದ್ದಾರೆ. ಜ್ಞಾನಂ ವಿನಾತು ಯಾ ಮುಕ್ತಿ ಸಾಮ್ಯಂ ಚ ಮಮ ವಿಷ್ಣುನಾ ತೀರ್ಥಾದಿ ಮಾತ್ರತೋ ಜ್ಞಾನಂ ಮಮಾಧಿಕ್ಯಂ ಚ ವಿಷ್ಣುತಃ. ಜ್ಞಾನಂ ವಿನಾತು ಯಾ ಮುಕ್ತಿ, ಜ್ಞಾನ ಇಲ್ಲದೇನೆ ಮೋಕ್ಷ ಅಂತ ಕೆಲವು ಕಡೆ ಇದೆ. ಕಾಶಿ ಮರಣ ಉದಾಹರಣೆ ಕೊಡ್ತಾ ಇದ್ದಾರೆ. ಕಾಶಿ ಮರಣಾದಿನ, ಕಾಶಿಯಲ್ಲಿ ದೇಹ ಬಿಟ್ರೆ ಮೋಕ್ಷ ಆಗ್ತದೆ ಹಾಗೆ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಅದು ಸರಿಯಲ್ಲ, ಅದು ಮೋಹಕ್ಕಾಗಿ ಹೇಳಿತ್ತು. ಸಾಮ್ಯಂ ಚ ಮಮ ವಿಷ್ಣುನ, ನನಗೂ ವಿಷ್ಣುವಿಗೂ ಸಾಮ್ಯ ಇದೆ. ವಿ ಬೋತ್ ಆರ್ ಈಕ್ವಲ್, ಅಂದ್ರೆ ರುದ್ರನು ವಿಷ್ಣುವು ಈಕ್ವಲ್ ಅಂತ ತಿಳಿಯೋದು. ತೀರ್ಥಾದಿ ಮಾತ್ರತಃ ಜ್ಞಾನಂ,
ಗುರುಮುಖದಿಂದ ಶ್ರವಣಾದಿಗಳನ್ನ ಮಾಡಬೇಕು ಅಂತ ಇಲ್ಲ. ತೀರ್ಥಕ್ಷೇತ್ರ ಮಾಡಿಬಿಟ್ರೆ ಜ್ಞಾನ ಆಗ್ಬಿಡುತ್ತದೆ ಅಂತ ತಿಳ್ಕೊಂಡಿದ್ದಾರೆ. ಅದು ಸರಿಯಲ್ಲ. ಮಮಾಧಿಕ್ಯಂ ಚ ವಿಷ್ಣುತಃ, ವಿಷ್ಣುವನ್ನು ಕೂಡ ನಾನೇ ಆರ್ಡರ್ ಮಾಡೋದು, ವಿಷ್ಣುವಿಗಿಂತ ನಾನೇ ಉತ್ತಮನಾಗಿದ್ದೇನೆ ಅಂತ ತಿಳಿಯೋದು. ಇನ್ನು ಅಭೇದಶ್ಚ ಅಸ್ಮದಾದೀನಾಂ, ನನಗೂ ವಿಷ್ಣುವಿಗೂ ಕೂಡ ಐಕ್ಯ ಇದೆ, ನಾವಿಬ್ರು ಒಂದೇ ಅಂತ ತಿಳಿಯೋದು. ಮುಕ್ತಾನಾಂ ಹರಿಣಾ ತತ, ಅದೇ ತರ ಮುಕ್ತರಿಗೂ ಹರಿಗೂ ಕೂಡ ಐಕ್ಯ ಇದೆ ಅಂತ ತಿಳಿಯೋದು. ಇತ್ಯಾದಿ ಸರ್ವ ಮೋಹಾಯ ಕಥ್ಯತೆ ಪುತ್ರ ನಾನ್ಯಥ, ಇದೆಲ್ಲವೂ ಕೂಡ ಮೋಹಕ್ಕಾಗಿ, ಮಗನೇ ಸ್ಕಂದನೆ, ಇದೆಲ್ಲವೂ ಕೂಡ ಮೋಹಕ್ಕಾಗಿ ಹೇಳಲ್ಪಟ್ಟಿದ್ದು. ನಾನ್ಯಥ, ಇದನ್ನು ಬಿಟ್ಟು ವಿಷ್ಣು ಸರ್ವೋತ್ತಮ, ವಿಷ್ಣುವೇ ಮೋಕ್ಷಪ್ರದ, ವಿಷ್ಣುವಿನ ಜ್ಞಾನದಿಂದಲೇ ಮೋಕ್ಷ ಅಂತೆಲ್ಲ ಏನ್ ಹೇಳಿದ್ದಾರೆ ಅದು ಅಲ್ಲ ಅಂತ. ನೋಡಿ, ಪುತ್ರ ಇತಿ ಪ್ರೇಮೋಕ್ತಿಯ, ಪ್ರೀತಿಯಿಂದ ಕರೆದಿದ್ದರಿಂದ ಸ್ವಉಕ್ತ ತತ್ವಜ್ಞಾನೇ ಅಪಿ ಆದರ ಅವಗಮ್ಯತೆ, ಇದರಿಂದ ನಾನು ಹೇಳುವ ತತ್ವಜ್ಞಾನದಲ್ಲಿ ಆದರ ಇರಲಿ ಅಂತ ಆ ಒಂದು ಸೂಚಕವೂ ಇದೆ. ಇದು ಸ್ಕಂದ ಪುರಾಣದ ಮಾತು. ಇದನ್ನ ನೋಡಿ ಸ್ಪಷ್ಟ ಆಗ್ತದೆ. ನೋಡಿ, ವಿಷ್ಣುವಿನ ಜ್ಞಾನದಿಂದಲೇ ಮೋಕ್ಷ, ವಿಷ್ಣುವೇ ಸರ್ವೋತ್ತಮ, ಅವನ ಜ್ಞಾನದಿಂದಲೇ ಮೋಕ್ಷ ಅಂತ ಸ್ಪಷ್ಟ. ಇನ್ನು ಪದ್ಮಪುರಾಣದ ಒಂದು ಮಾತು. ಉಕ್ತಂ ಪದ್ಮಪುರಾಣೇ ಚ ಶೈವೇ ಏವ ಶಿವೇನ ತು ಯದುಕ್ತಂ ಹರಿಣಾ ಪೂರ್ವಂ ಉಮಾಯೈ ಪ್ರಾಹ ತದ್ಧರಃ. ಪದ್ಮಪುರಾಣದಲ್ಲಿ ರುದ್ರದೇವರು ತನ್ನ ಮಡದಿ ಉಮೆಗೆ ಹೇಳ್ತಾ ಇದ್ದಾರೆ, ಯಾವ ವಿಚಾರವನ್ನ ಪರಮಾತ್ಮ ರುದ್ರದೇವರಿಗೆ ಮೊದಲು ಹೇಳಿದರೋ ಆ ವಿಚಾರವನ್ನೇ ರುದ್ರದೇವರು ಪಾರ್ವತಿಗೆ ಹೇಳ್ತಾರೆ ಹಾಗೆ ಅಂತ ಅರ್ಥ. ಏನದು? ಪರಮಾತ್ಮ ಮೊದಲು ರುದ್ರದೇವರಿಗೆ ಏನ್ ಹೇಳಿದ್ರು ಹಾಗೆಂದ್ರೆ, ತ್ವಾಮಾರಾಧ್ಯ ತಥಾ ಶಂಭೋ ಗ್ರಹೀಷ್ಯಾಮಿ ವರಂ ಸದಾ ದ್ವಾಪರಾದೌ ಯುಗೇ ಭೂತ್ವಾ ಕಲಯ ಮಾನುಷಾದಿಷು. ತ್ವಾಮಾರಾಧ್ಯ ತಥಾ ಶಂಭೋ, ಕಲಿಯುಗದಲ್ಲಿ ನಾನು ಮಾನುಷಾದಿಷು, ಮನುಷ್ಯರಂತೆ ನಾನು ಅವತಾರ ಮಾಡ್ತೇನೆ. ಕಲಿಯುಗದಲ್ಲಿ ಅಲ್ಲ, ಸಾರಿ, ದ್ವಾಪರಾದೌ ಯುಗೆ, ದ್ವಾಪರ ಯುಗದಲ್ಲಿ ಅರ್ಥ. ನಾನು ಮನುಷ್ಯರಂತೆ ಅವತಾರ ಮಾಡಿ, ಕಲಯ, ನನ್ನ ಸ್ವರೂಪಾಂಶದಿಂದಲೇ ನಾನು ಅವತಾರ ಮಾಡ್ತೇನೆ, ಮಾಡಿ ಗ್ರಹೀಷ್ಯಾಮಿ ವರಂ ಸದಾ, ಪ್ರತಿ ಬ್ರಹ್ಮಕಲ್ಪದಲ್ಲೂ ನಾನು ಈ ರೀತಿಯಾಗಿ ಅವತಾರ ಮಾಡಿ ಶಿವನ ಆರಾಧನೆ ಮಾಡಿ, ನಿನ್ನನ್ನು ಆರಾಧನೆ ಮಾಡಿ ನಿನ್ನಿಂದ ನಾನು ವರವನ್ನು ಪಡೆಯುತ್ತೇನೆ. ಏನು? ಪುತ್ರವರ ಸ್ವೀಕಾರಂ ಅಂತ ಅರ್ಥ. ಪುತ್ರವರ ಸ್ವೀಕಾರಾತ್. ಅಂದ್ರೆ ಜಗತ್ತಿಗೆ ಒಂದು ಸಂದೇಶ ಕೊಡಬೇಕಾಗಿದೆ. ಏನು? ಶಿವಾರಾಧನೆಯನ ಪುತ್ರವರ ಸ್ವೀಕಾರಾತ್, ಶಿವನ ಆರಾಧನೆ ಮಾಡಿದರೆ ಮಕ್ಕಳು ಆಗ್ತಾರೆ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಡುವುದಕ್ಕಾಗಿ ನಾನು ನಿನ್ನ ಆರಾಧನೆ ಮಾಡಿದಂತೆ ನಾನು ನಟನೆ ಮಾಡ್ತೇನೆ ಹಾಗೆ ಅಂತ ಅರ್ಥ. ನಾನು ನಿನ್ನಿಂದ ವರವನ್ನ ಪಡಿತೇನೆ, ಪುತ್ರ ವರವನ್ನ ಪಡೆಯುತ್ತೇನೆ ಅಂತ ಅರ್ಥ. ನನ್ನ ಸ್ವರೂಪಾಂಶದಲ್ಲೇ ನಾನು ಅವತಾರ ಮಾಡಿ ದ್ವಾಪರ ಯುಗ ಮುಂತಾದ ಯುಗಗಳಲ್ಲಿ ನಾನು ಅವತಾರ ಮಾಡಿ ನಿನ್ನನ್ನು ಆರಾಧನೆ ಮಾಡ್ತೇನೆ ಅಂತ ಒಟ್ಟು. ನೋಡಿ, ಅದನ್ನೇ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಕೃಷ್ಣತ್ವೇನ ದ್ವಾಪರಯುಗೇ ಕೃಷ್ಣತ್ವೇನ, ದ್ವಾಪರಯುಗದಲ್ಲಿ ಕೃಷ್ಣನಾಗಿ ಪರಮಾತ್ಮ ಮಾನುಷೇಷು ಅವತೀರ್ಯ, ಮನುಷ್ಯರಲ್ಲಿ ಅವತಾರ ಮಾಡಿ ಶಿವಾರಾಧನೆಯನ ಪುತ್ರವರ ಸ್ವೀಕಾರ, ಶಿವನ ಆರಾಧನೆ ಮಾಡಿ ಪುತ್ರವರ ಸ್ವೀಕಾರ ಮಾಡಿದ್ದಾನೆ. ಅದೇ ತರ ತ್ರೇತಾಯುಗದಲ್ಲಿ ರಾಮಸೇತೌ ಲಿಂಗಂ ಪ್ರತಿಷ್ಠಾಪ್ಯ, ರಾಮಸೇತು ಅಂದ್ರೆ ರಾಮೇಶ್ವರದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮಹತ್ಯಾ ಮೋಚನ ವರ ಸ್ವೀಕಾರ, ಬ್ರಹ್ಮಹತ್ಯೆ ಪಾಪ, ರಾವಣನ ಸಂಹಾರ ಮಾಡಿದ್ರಿಂದ, ರಾವಣ ಬ್ರಾಹ್ಮಣ, ಅವನ ಸಂಹಾರ ಮಾಡಿದಿಂದ ಬ್ರಹ್ಮಹತ್ಯಾ ಪಾಪ ಬಂದಿತ್ತಂತ ದೇವರಿಗೆ, ಅದರ ಮೋಚನೆಗಾಗಿಯೂ ಕೂಡ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ರುದ್ರನನ್ನ ಪೂಜೆ ಮಾಡಿದ ಪರಮಾತ್ಮ, ಆ ವರವನ್ನು ಕೂಡ ಸ್ವೀಕಾರ ಮಾಡಿದ ಹಾಗೆ ಅಂತಲ್ಲ ಇದೆ. ಇನ್ನು ತಸ್ಯ ಪಾರ್ಶ್ವೇ ಮಹತೀರ್ಥಂ ಮಾತ್ಸ್ಯಂ ನಿಶ್ರೇಯಸಃ ಪದಂ ಪುರಾ ಪ್ರತಿಷ್ಠಿತಂ ಲಿಂಗಂ ವಿಷ್ಣುನಾ ಮತ್ಸ್ಯ ರೂಪಿಣ ಅದ್ಯಾಪಿ ಮತ್ಸ್ಯಾಸ್ತಿಷ್ಠಂತಿ ಶಂಕರಸ್ಯ ಪ್ರಸಾದತಃ ಇತಿ ಕೃತಯುಗ ಅವರ್ದೀರ್ಣ ಮತ್ಸ್ಯರೂಪಿಣಃ, ಮತ್ಸ್ಯರೂಪೆ ವಿಷ್ಣೋಃ
ಪರಮಾತ್ಮ ತಾನೂ ಕೂಡ ಮತ್ಸ್ಯಾವತಾರ, ಕೃತಯುಗದಲ್ಲಿ ಮತ್ಸ್ಯಾವತಾರವನ್ನ ತಾಳಿದಾಗಲೂ ಕೂಡ ಲಿಂಗ ಪ್ರತಿಷ್ಠಾಪಕತ್ವ ಉಕ್ತೇ, ಆಗಲೂ ಕೂಡ ಪರಮಾತ್ಮ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದು ಇದೆ. ಅದರಿಂದ ಈ ರೀತಿಯಾಗಿ ಪರಮಾತ್ಮ ಕೃಷ್ಣಾವತಾರದಲ್ಲಿ, ರಾಮಾವತಾರದಲ್ಲಿ, ಮತ್ಸ್ಯಾವತಾರದಲ್ಲಿ ರುದ್ರನನ್ನ ಆರಾಧನೆ ಮಾಡಿದಂತೆ ಕಂಡು ಬರ್ತಾ ಇದೆ. ಅದನ್ನ ವಿಚಾರವನ್ನ ನೋಡಿ ಮುಂದೆ ಹೇಳ್ತಾ ಇದ್ದಾರೆ. ಮಾನುಷಾದಿಷು ಸ್ವಾಗಮೈ ಕಲ್ಪಿತೈ ಸ್ವಂ ಚ ಜನಾನ್ ಮದ್ವಿಮುಖಾನ್ ಕುರು ಮಾಂ ಚ ಗೋಪಾಯ ಯೇನ ಸ್ಯಾತ್ ಸೃಷ್ಟಿರೇಶೋತ್ತರಾಧರ. ತ್ವಂ ಚ ಸ್ವಾಗಮೈಹಿ, ನೀನು ಗ್ರಂಥಗಳನ್ನ, ಶಾಸ್ತ್ರಗಳನ್ನ ರಚನೆ ಮಾಡು. ಸ್ವಪ್ರತಿಪಾದಕ ಆಗಮೈಹಿ, ನಿನ್ನನೇ ಸರ್ವೋತ್ತಮ ಅಂತ ಹೇಳುವ ಆಗಮಗಳನ್ನ ಕಲ್ಪನೆ ಮಾಡು. ಅಂದ್ರೆ ರುದ್ರದೇವರಿಗೆ ಹೇಳ್ತಾ ಇದ್ದಾರೆ. ನಿರ್ಮಿತೈಹಿ ಜನಾನ್, ದುಷ್ಟ ಜನಾನ್ ಮದ್ ವಿಮುಖಾನ್, ಆ ದುಷ್ಟ ಜನರಿದ್ದಾರಲ್ಲ, ದುಷ್ಟ ಅಸುರರು, ಅವರಿಗೆ ಮದ್ ವಿಮುಖಾನ್, ನನ್ನಲ್ಲಿ ಭಕ್ತಿ ಬಾರದಂತೆ ಮಾಡು ಹಾಗೆಂತ. ಇದೆಲ್ಲ ಓದಿದ್ರೆ ಪಾಪ ಅವರಿಗೂ ಪಾಪಿಷ್ಟರೇ, ಅವರಿಗೆ ಪರಮಾತ್ಮನಲ್ಲಿ ಭಕ್ತಿ ಬರೋದಿಲ್ಲ. ಮಾಂಚ ಗೋಪಯ, ಮಾ ಅಂದ್ರೆ ಆಚ್ಛಾದಯ ಅಂತ, ನನ್ನನ್ನು ಮುಚ್ಚಿ ಇಡು, ನಾನು ಸರ್ವೋತ್ತಮ, ನಾನೇ ಜಗತ್ ಸೃಷ್ಟಿಯಾದಿಗಳನ್ನ ಮಾಡುವವ ಎನ್ನುವ ವಿಚಾರವನ್ನೆಲ್ಲ ನೀನು ಗೋಪಯ, ಮುಚ್ಚಿಡು ಅಂತ ಅರ್ಥ. ಅಂದ್ರೆ ದುಷ್ಟ ಜನರಿಗೆ ಈ ತತ್ವಜ್ಞಾನ ತಿಳಿಬಾರದು ಅಂತ ಅರ್ಥ. ಅನೇನ ಕಿಂ ಸ್ಯಾತ್, ಅದರಿಂದ ಏನಾಗುತ್ತದೆ ಹಾಗೆಂದ್ರೆ, ಏನ ಅನೇನ ಕೃತೇನ ಏಷಾ ಆಸುರ ಸೃಷ್ಟಿ ಉತ್ತರ ಸನ್ಮಾರ್ಗವರ್ತಿನ್ಯಪಿ ಅಧರಾ ಅಸನ್ಮಾರ್ಗವರ್ತಿನೋ ಸ್ಯಾತ್. ಇದರಿಂದ ಏನಾಗ್ತದೆ, ಅಸುರ ಜನರು ದಾರಿ ತಪ್ಪಿ ಅವರು ಅಸನ್ಮಾರ್ಗದಲ್ಲಿ, ಸನ್ಮಾರ್ಗ ಅಲ್ಲ ಕೆಟ್ಟ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಇನ್ನಷ್ಟು ಅನುಕೂಲ ಆಗುತ್ತದೆ ಹಾಗೆ ಅಂತ. ತದರ್ಥಂ ಇದಂ ಕುರು, ಅದಕ್ಕಾಗಿ ನೀನು ಇದನ್ನ ಮಾಡು ಅಂತ ಪರಮಾತ್ಮ ರುದ್ರದೇವರಿಗೆ ಹೇಳಿದರು ಅಂತ ಶಿವನು ಪಾರ್ವತಿಗೆ ಹೇಳಿದ್ದು. ನ ಚ ವೈಷ್ಣವಶಾಸ್ತ್ರೇಷು ವೇದೇಷ್ವಪಿ ಹರೇಃ ಪರಃ ಕ್ವಚಿದುಕ್ತೋऽನ್ಯಶಾಸ್ತ್ರೇಷು ಪರಮೋ ವಿಷ್ಣುರೀರಿತಃ. ನನು ಏವಂ ಶೈವಶಾಸ್ತ್ರೇಷ್ವಪಿ ವಿಷ್ಣೋಃ ಪರತ್ವಂ ಯಥಾ ಉಚ್ಯತೆ. ನೋಡಿ, ಹಿಂದೆ ನಾವು ನೋಡಿದ್ದೀವಿ ಅನೇಕ ಶೈವಶಾಸ್ತ್ರ, ಅಂದ್ರೆ ಶಿವ ಸರ್ವೋತ್ತಮ ಅಂತ ಹೇಳತಕ್ಕ ಶಾಸ್ತ್ರಗಳಲ್ಲೂ ಕೂಡ ವಿಷ್ಣುವನ್ನ ಸರ್ವೋತ್ತಮ ಅಂತ ಹೇಳುವ ಶಾಸ್ತ್ರಗಳು ಬಂದಿದೆ. ಅದೇ ರೀತಿಯಾಗಿ ತಥಾ ವೈಷ್ಣವಶಾಸ್ತ್ರೇಷ್ವಪಿ, ವೈಷ್ಣವಶಾಸ್ತ್ರದಲ್ಲೂ ಕೂಡ ಶಿವಾದೇಹೇ ಉತ್ತಮತ್ವ ಉಚ್ಯತೆ ಚೇತ್, ಶಿವಾದಿಗಳನ್ನ ಉತ್ತಮ ಅಂತ ಹೇಳಿದಾಗ ಕೋ ವಿಶೇಷ ಇತ್ಯತಃ ನ ಇತ್ಯ, ಆ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ವೈಷ್ಣವಶಾಸ್ತ್ರೇಷು ಅಂದ್ರೆ ಭಾರತಾದಿಷು, ವೇದೇಶು, ಮಹಾಭಾರತ ಮುಂತಾದ ಗ್ರಂಥಗಳು, ವೇದಗಳು, ಎಲ್ಲ ಕಡೆಯೂ ಕೂಡ ಹರೇಹೇ ಪರಃ ಉತ್ಕೃಷ್ಟಃ ಕ್ವಚಿನ್ನ ಉಕ್ತಃ, ಪರಮಾತ್ಮನಿಗಿಂತ ಸರ್ವೋತ್ತಮನಾದವರು ಅಂತ, ಉತ್ತಮರಾದವರು ಅಂತ ಮಹಾಭಾರತಾದಿಗಳಲ್ಲಾಗಲಿ ವೇದಗಳಲ್ಲಾಗಲಿ ಎಲ್ಲೂ ಕೂಡ ಇಲ್ಲವೇ ಇಲ್ಲ ಅಂತ. ಯಾಕೆ? ರುದ್ರಾದಿ ನಾಮ್ನ ವಿಷ್ಣು ಪರತ್ವಾತ್, ರುದ್ರ ಮುಂತಾದವರ ಹೆಸರು ಎಲ್ಲವೂ ಕೂಡ ವಿಷ್ಣು ಪರವಾಗಿ ಇರುವುದರಿಂದ. ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಬರ್ತದೆ ರುದ್ರೋ ಬಹುಶಿರ ಭಭ್ರುರ್ ಹಾಗೆ ಅಂತ ಪರಮಾತ್ಮನಿಗೆ ರುದ್ರ ಅಂತ ಹೆಸರಿದೆ. ಅದರಿಂದ ಅದನ್ನು ವಿಷ್ಣು ಪರವಾಗಿ ನಾವು ತಿಳ್ಕೋಬೇಕು. ರುದ್ರ ಶಬ್ದ ವಿಷ್ಣು, ರುದ್ರಾದಿ ಶಬ್ದ, ರುದ್ರ ಮೊದಲಾದ ಶಬ್ದ, ರುದ್ರ, ಇಂದ್ರ, ಚಂದ್ರ ಎಲ್ಲವೂ ಕೂಡ ಮುಖ್ಯವಾಗಿ ಪರಮಾತ್ಮನನ್ನೇ ಹೇಳುತ್ತದೆ. ಪರಮಾತ್ಮನ ಶಬ್ದ ಅದು ಹಾಗೆ. ಈ ರೀತಿಯಾಗಿ ಉಕ್ತ ರೀತ್ಯಾಚ ಅನ್ಯಶಾಸ್ತ್ರೇಷು ವಿಷ್ಣು ಪರಃ ಈರಿತಃ, ಬೇರೆಯವರ ಶಾಸ್ತ್ರದಲ್ಲಿ ವಿಷ್ಣು ಪರ ಅಂತ ಹೇಳಿದ್ದಾರೆ. ಅದರಿಂದ ವಿಷ್ಣೋರಾಧಿಕ್ಯಂ ಅಸ್ತಿ, ಅದರಿಂದ ವಿಷ್ಣುವಿಗೆ ಸರ್ವೋತ್ತಮತ್ವ ಇದೆ ಹಾಗೆ ಅಂತ ಒಟ್ಟು. ನಿರ್ದೋಷತ್ವಾಚ್ಚ ವೇದಾನಾಂ ವೇದೋಕ್ತಂ ಗ್ರಾಹ್ಯಮೇವ ಹಿ ವೇದೇಶು ಚ ಪರೇ ವಿಷ್ಣುಃ ಸರ್ವಸ್ಮಾದುಚ್ಯತೆ ಸದಾ. ಇಲ್ಲಿ ತನಕ ಅನೇಕ
ಪುರಾಣಗಳ ಉದಾಹರಣೆಯನ್ನ ಹೇಳ್ತಾ ಬಂದ್ರು. ವಿಷ್ಣುವೇ ಸರ್ವೋತ್ತಮ, ಅವನ ಜ್ಞಾನದಿಂದಲೇ ಮೋಕ್ಷ, ಜೀವೇಶ್ವರರಿಗೆ ಭೇದ ಇದೆ, ಹಾಗೆ ಅಂತ ಅನೇಕ ಪ್ರಮಾಣಗಳ ವಾಕ್ಯವನ್ನ ಹೇಳ್ತಾ ಬಂದ್ರು. ನಾನು ಉಕ್ತಿತ್ವ ವಿಶೇಷ ವೇದೋಕ್ತಮೇವ ಭ್ರಾಂತಿ ವಿಪ್ರಲಂಬಾದಿ ಮೂಲಂ ಕಿಂ ನ ಸ್ಯಾತ್ ಇತ್ಯತಃ ನಿರ್ದೋಷತ್ವಾತ್. ಸರಿ, ನೀವು ಹೇಳೋದೆಲ್ಲ ಸರಿ. ಯಾವಾಗ ವೇದಗಳು ಹೇಳಿದ್ದು ಅದು ಸರಿ, ವೇದ ಪ್ರಮಾಣ ಅಂತ ಆಗಿದ್ರೆ ಹಾಗೆ ಅಂತ. ವೇದ ಹೇಳೋದನ್ನೇ ನಾವು ಮೋಸ ಮಾಡೋದಕ್ಕೆ ವೇದಗಳು ಹೇಳಿದ್ದಾರೆ ಹಾಗೆ ಅಂತ ಯಾಕೆ ಹೇಳಬಾರದು? ವೇದಾದಿಗಳಲ್ಲಿ ಹೇಳಿದ ವಿಚಾರ ಅದು ಭ್ರಾಂತಿ ಮೂಲ, ವಿಪ್ರಲಂಬಾದಿ ಮೂಲ, ಮೋಸ ಮಾಡುವವರ ಮುಖಾಂತರ ಬಂದದ್ದು ಅಂತ ನಾವು ಯಾಕೆ ಹೇಳಬಾರದು? ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನಿರ್ದೋಷತ್ವಾ ಚ ವೇದಾನಾಂ, ವೇದಾನಾಂ ಅಪೌರುಷೇಯತ್ವೇನ, ವೇದಗಳನ್ನ ಯಾರೂ ಕೂಡ ರಚನೆ ಮಾಡಿದ್ದಲ್ಲ. ಅದು ಯಾರಾದ್ರೂ ಪುರುಷರು ರಚನೆ ಮಾಡಿದ್ರೆ ಪುರುಷರಲ್ಲಿ ಇರುವ ದೋಷ ಅವರು ಮಾಡಿದ ಗ್ರಂಥಗಳಲ್ಲಿ ಬರುತ್ತದೆ ಅಂತ ಹೇಳಿಕ್ಕೆ ಸಾಧ್ಯ. ವೇದಗಳನ್ನ ಯಾರೂ ರಚನೆ ಮಾಡಿಲ್ಲ, ಅದರಿಂದ ವೇದದಲ್ಲಿ ದೋಷ ಬರಲಿಕ್ಕೆ ಅವಕಾಶನೇ ಇಲ್ಲ ಅಂತ. ನಿರ್ದೋಷ ಅಪೌರುಷೇಯೇನ ಪುರುಷ ದೋಷ ನಿಬಂಧನ ದೋಷಾಭಾವ ಅಂತ ವೇದೋಕ್ತಮೇವ ಗ್ರಾಹ್ಯಂ. ಅದರಿಂದ ವೇದಗಳಲ್ಲಿ ಹೇಳಿದ್ದನ್ನೇ ನಾವು ತಿಳಿಯಬೇಕು. ವೇದದ ಅರ್ಥ ನಿರ್ಣಯ ಮಾಡೋದಕ್ಕೆ ಬ್ರಹ್ಮಸೂತ್ರ ಹೊರಟಿದೆ. ಅದರಿಂದ ವೇದೋಕ್ತಗಳನ್ನೇ ಬ್ರಹ್ಮಸೂತ್ರದ ಆಧಾರದಲ್ಲಿ ನಾವು ನಿರ್ಣಯ ಮಾಡಿ ಅದೇ ತಿಳ್ಕೋಬೇಕು. ನತು ಅನ್ಯತ್ರ ಉಕ್ತಂ, ಅದನ್ನ ಬಿಟ್ಟು ಬೇರೆ ಕಡೆ ಹೇಳಿದ್ದನ್ನ ನಾವು ತೆಗೆದುಕೋಬಾರದು. ಯಾಕೆ? ಭ್ರಾಂತ್ಯಾದಿ ಮೂಲ ಸಂಭವ, ಅದು ಸೋರ್ಸ್, ಅದು ಮೂಲ, ಅದು ಏನಿರ್ಬೋದು, ಭ್ರಾಂತ್ಯಾದಿಗಳು ಆಗಿರಬಹುದು. ನೋಡಿ, ಯಾವುದೇ ಒಂದು ಜ್ಞಾನ ಬಂದರೂ ಕೂಡ ಮೂಲ ಯಾವುದು ಅಂತ ನೋಡ್ಬೇಕು. ನಾವು ಹಿಂದೆನೆ ನೋಡಿದ್ದೀವಿ, ದಾಸರ ಪದಕ್ಕೆ ಮೂಲ ಯಾವುದು? ಭಾಗವತಾದಿ ಪುರಾಣಗಳು. ಭಾಗವತಾದಿ ಪುರಾಣಗಳಿಗೆ ಮೂಲ ಯಾವುದು? ವೇದಗಳು. ಹಾಗೆ ಅಂತ ವೇದಗಳಿಗೆ ಮೂಲ ಯಾವುದು? ಯಾವುದಲ್ಲ, ಅದು ಅಪೌರುಷೇಯವಾದ್ದರಿಂದ ಯಾರು ರಚಿಸಲ್ಪಟ್ಟದ್ದಲ್ಲ, ನಿತ್ಯದಲ್ಲೂ ಇರುತ್ತದೆ. ಹಾಗೆ ಅದರಿಂದ ಒಟ್ಟು ದಾಸರ ಪದಗಳಿಗೆ ಪುರಾಣಾದಿಗಳಿಗೆ ಮೂಲ ಯಾವುದು ಅಂದ್ರೆ ಶ್ರುತಿ ಮೂಲ ಅಂತ ಹೇಳ್ಬೋದು. ಅದೇ ತರ ಒಂದೊಂದಕ್ಕೂ ಒಂದು ಮೂಲ ಅಂತ, ಸೋರ್ಸ್ ಅಂತ ಒಂದು ಇರುತ್ತದೆ. ಬೇರೆ ಶಾಸ್ತ್ರಗಳಿಗೆಲ್ಲ ಮೂಲ ಯಾವುದು? ಭ್ರಾಂತಿಯೇ ಮೂಲ, ಅಜ್ಞಾನವೇ ಮೂಲ. ಹಾಗೆಂತ ಅಜ್ಞಾನ ನಿಮಿತ್ತವಾಗಿ ಅದೆಲ್ಲವೂ ಕೂಡ ಉತ್ಪನ್ನವಾದವು ಅಂತ ಅರ್ಥ. ಭ್ರಾಂತ್ಯಾದಿ ಆದಿಪದ ಇದೆ. ಭ್ರಾಂತಿ, ಸಂಶಯ, ವಿಪ್ರಲಂಬ ಅಂದ್ರೆ ಮೋಸ ಮಾಡುವ ಬುದ್ಧಿ ಇತ್ಯಾದಿಗಳು ಮೂಲವಾಗಿ ಇರುವುದರಿಂದ ಆ ಶಾಸ್ತ್ರಗಳು ರಚಿಸಲ್ಪಟ್ಟಿದೆ ಅಂತ ಅರ್ಥ. ಅದರಿಂದ ವೇದಗಳಲ್ಲಿ ಹೇಳಿದ್ದನ್ನೇ ನಾವು ತಿಳಿಯಬೇಕು ಅಂತ ಹೇಳಿ, ಇನ್ನು ಮುಂದೆ ಆಚಾರ್ಯರು ವೇದಗಳಲ್ಲಿ ಏನು ವಿಚಾರ ಬಂದಿದೆ ಹಾಗೆಂಬುದನ್ನೆಲ್ಲ ಅನೇಕ ವೇದ ವಾಕ್ಯಗಳನ್ನೇ ಪ್ರಮಾಣವಾಗಿ ಕೊಟ್ಟು ಆಚಾರ್ಯರು ವಿಷಯಗಳನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.